ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಫಸ್ಟ್ ರ್ಯಾಂಕ್ ರಾಜು, ಇಲ್ಲ ರಾಜು ಕನ್ನಡ ಮೀಡಿಯಂ, ಅಲ್ಲ ರಾಜು ಜೇಮ್ಸ್ ಬಾಂಡ್ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಫಸ್ಟ್ ರ್ಯಾಂಕ್ ರಾಜು ಆಗಿದ್ದವರು ಈಗ ರಾಜು ಜೇಮ್ಸ್ ಬಾಂಡ್ ಆಗಿದ್ರು ಅಂತ ತಿಳ್ಕೊಳ್ಳೋಣ. ಡೈರೆಕ್ಟರ್ ಮತ್ತೆ ಹೀರೋ ಇಬ್ರು ಜೊತೆ ಇದ್ದಾರೆ. ಯಾರು ಅಂತ ನೀವು ಕೂಡ ನೋಡ್ಬೋದು. ಎಸ್, ಕರೆಕ್ಟ್ ನಮಸ್ಕಾರ. ಎಸ್, ರಾಜು ಜೇಮ್ಸ್ ಬಾಂಡ್. ಫಸ್ಟ್ ರ್ಯಾಂಕ್ ರಾಜು ಅಲ್ಲ, ಇಲ್ಲ, ಈಗ ಜೇಮ್ಸ್ ಬಾಂಡ್. ಜೇಮ್ಸ್ ರಾಜು ಬಿಕಮ್ ಜೇಮ್ಸ್ ಬಾಂಡ್ ಅಲ್ಲ, ಜೇಮ್ಸ್ ಬಾಂಡ್ ಗಡ್ಡ ಬಿಟ್ಮೇಲೆ ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆಲ್ಲ ಸರ್. ಹೇಗೆ ಅನ್ಸುತ್ತೆ? ಸಕಾಲ ಕಾಣಿಸ್ತಿದ್ರಿ, ಅದೇ ಫಾರಿನರ್ಸ್ ತರನೇ ಕಾಣಿಸ್ತಿದ್ರಿ. ಇಲ್ಲ, ನಾವು ಕನ್ನಡದಲ್ಲೇ. ನಿಜವಾಗ್ಲೂ ಇವ್ರು ನೋಡ್ತಿದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಕನ್ನಡದವನು, ಹಳ್ಳಿ ಹುಡುಗ. ನಾನು ಇನ್ನೂ ದಿಗಂತ್ ಸರ್ನ ಪಕ್ಕ ನಿಲ್ಸೋರು ಅಲ್ಲ, ಅಲ್ಲಿ ನಾನು ಹುಡುಗಿದೆ. ಆ ನೀರೇ ಹಂಗ ಪ್ರಭಾವ ಬೀಳುತ್ತಂತ. ಗಾಳಿ ನೀರಿಗೂ ಗಾಳಿಗೂ ವ್ಯತ್ಯಾಸ ಇದ್ದಂಗಿದೆ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ. ಜೇಮ್ಸ್ ಬಾಂಡ್ ಆಗಿ ಬರ್ತಾ ಇದ್ದೀನಿ ಡಿಸೆಂಬರ್ 27ಕ್ಕೆ. ಜೇಮ್ಸ್ ಮಾಡಿದ್ದು ದೀಪಕ್, ಆಗಿದ್ದು ನಾನು. ಇಷ್ಟು ವರ್ಷ ಗ್ಯಾಪ್ ಅಂತ ಕೇಳ್ತೀವಿ ಆಸ್ ಯೂಶುವಲ್ ಕ್ವಶನ್. ಅದು ಏನಕ್ಕೆ? ಏನಿಲ್ಲ, ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆ ಪ್ರಾಡಕ್ಟ್ ಬರಬೇಕು ಅನ್ನೋ ಟೈಮ್ ತಗೊಳುತ್ತೆ. ಟೈಮ್ ಕೂಡ ಬರಬೇಕು, ಒಳ್ಳೆ ಕಾಲ ಕೂಡ ಬರಬೇಕು. ಇಲ್ಲ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಮಾಡಿದ್ವಿ, ಒಳ್ಳೆ ಕಾಲ ಈಗ ಅಂತ ಅನ್ಕೊಂಡಿದೀವಿ. ಕಾಕತಾಳೀಯವಾಗಿ ನನ್ನ ಫಸ್ಟ್ ರ್ಯಾಂಕ್ ರಾಜು ಆಗಿದ್ದು 27ಕ್ಕೆ, ಇದು ಕಾಕತಾಳಿ 27ಕ್ಕೆ ಬರ್ತಿದೆ. ಇನ್ನು ಒಳ್ಳೇದಕ್ಕೆ ಅನ್ಕೊಂಡು ಅದು ಒಳ್ಳೆ ಒಂದು ಪಾಸಿಟಿವ್ ಆಗಿ ಹೋಗೋದಷ್ಟೇ. ಹಿಂದೆದಲ್ಲಿ ಯಾಕೆ ಹೋಯ್ತು, ಯಾಕೆ ಲೇಟ್ ಆಯ್ತು ಅದು ಕ್ವಶನ್ ಅಲ್ಲ. ಬಂದ್ಮೇಲೆ ಹೇಗೆ ಬಂದ್ವಿ, ಒಳ್ಳೇದಾಗಬೇಕು, ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಖುಷಿ ಆಗಬೇಕು ಜನಗಳಿಗೆ ಅಷ್ಟೇ. ಅದು ಒಂದು ಹಳೆಯ ಕ್ಲೀಶೆ ಲೈನ್ ಇದೆಯಲ್ಲ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದ್ರು ಅಂತ. ಲೇಟೆಸ್ಟ್ ಆಗಿ ಬರೋದಕ್ಕೆ ಏನೇನು ತಯಾರಿಗಳು ಬೇಕು ಎಲ್ಲ ತಯಾರಿ ಮಾಡ್ಕೊಂಡು ಲೇಟೆಸ್ಟ್ ಆಗಿ ಬರ್ತಾ ಇದೀವಿ ಅನ್ನೋ ನಂಬಿಕೆಲಿದ್ದೀವಿ. ಎಸ್ ಸರ್, ನಿಮ್ಮ ಬಗ್ಗೆ ದೀಪಕ್ ಒಂದಷ್ಟು ಮಾಹಿತಿ. ಅದೇ ನನ್ನ ಹೆಸರಲ್ಲೇ ಇರೋಂಗೆ ದೀಪಕ್ ಮಧುವನಹಳ್ಳಿ. ಸೊ ಮಧುವನಹಳ್ಳಿ ನಮ್ಮ ಊರ ಹೆಸರು. ಕೊಳ್ಳಗಾಲಿಂದ 6 ಕಿಲೋಮೀಟರ್ ದೂರ. ಭಾಗ್ಯರಾಜ್ ನನ್ನ ಫಸ್ಟ್ ಸಿನಿಮಾ. ಸೊ ಎಂಟರ್ ಸಿನಿಮಾ ನನ್ನ ಊರಲ್ಲೇ ಶೂಟ್ ಮಾಡಿದ್ದೆ. ಅದೇ ಭಾಗ್ಯರಾಜ್ ಟೈಮಿಂದನೂ ನಾನು ಇವರು ಟಚಲ್ಲಿ ಇದ್ದೀವಿ. ಆ್ಯಕ್ಚುಲಿ ಭಾಗ್ಯರಾಜ್ಗಿಂತ ಮುಂಚೆಯಿಂದನೂ ಆ್ಯಕ್ಚುಲಿ ಟಚಲ್ಲಿ ಇದ್ದೀವಿ. ನಾನು ಉಪ್ಪಿ ಸರ್ ಜೊತೆ ಸೂಪರಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾದ್ರೆ 2009ಅಲ್ಲಿ ಆವಾಗಲೇ ನಂದು ಇವ್ರದ್ದು ಪರಿಚಯ ಆಗಿತ್ತು. ಆವಾಗಲೇ ನಾವು ಮಾತುಕತೆಲಿದ್ವಿ ಮಾಡಬೇಕು ಅಂತ. ಭಾಗ್ಯರಾಜ್ ಆದ್ಮೇಲೆ ಇವ್ರದ್ದು ಒಂದು ಕನೆಕ್ಷನ್ ಹೆಂಗೆ ನೇಚರ್ ಹೆಲ್ಪ್ ಮಾಡಿದೆ ಅಂದರೆ, ಅದೇ ನನ್ನ ಭಾಗ್ಯರಾಜ್ ನಂದು ರಿಲೀಸ್ ಡೇಟ್ ಇವ್ರದ್ದು 75th ಡೇ, ಯಾವುದೋ ಫಸ್ಟ್ ರ್ಯಾಂಕ್ ರಾಜು. ಸೊ ಇವ್ರದ್ದು ತ್ರಿಭುವನ್ ಥಿಯೇಟರ್ ಇತ್ತು, ನಂದು ತ್ರಿಭುವನ್ ಥಿಯೇಟರ್ ಮೇನ್ ಥಿಯೇಟರ್ ಆಗಿ ನಾವು ಪ್ಲಾನ್ ಮಾಡಿದ್ವಿ. ಆವಾಗ ನನಗೋಸ್ಕರ ಪಾಪ ಇವರು ಅಲ್ಲಿಂದ ತ್ರಿವೇಣಿಗೋ ಇಲ್ಲಿಗೋ ಶಿಫ್ಟ್ ಆದ್ರು. ಸೊ 100 ಡೇಸ್ಗೆ. ಸೊ ಒಂದು 100 ಡೇಸ್ಗೆ ಅವತ್ತು ಮನೆ ಮಾತು, ಅದು ರಾಜು ಜೇಮ್ಸ್ ಫಸ್ಟ್ ರ್ಯಾಂಕ್ ರಾಜು. ಸೊ ಆ ತರ ಮನೆ ಮಾತಾಗಿ ಬಿಸ್ನೆಸ್ ವೈಸ್ ಅಲ್ಲಿ ಅಷ್ಟು ಚೆನ್ನಾಗಿದ್ದಿದ್ದು ಒಂದು ಸೆಂಟರ್ನ ಇವರು ಯಾರೋ ಹೊಸಬ್ರು ದೀಪಕ್ ಏನೋ ಮಾಡಿದ್ರು ಪಾಪ, ಅವ್ರಿಗೆ ಒಂದು ಇದಾಗ್ಲಿ ಅಂತೇಳಿ ಇದು ಹೆಲ್ಪ್ ಮಾಡಿಕೊಟ್ಟಿದ್ರು. ಆಮೇಲೆ ಭಾಗ್ಯರಾಜ್ ಇವ್ರು ನೋಡಿ ಓಕೆ ನಾವು ಕೆಲಸ ಮಾಡೋಣ ಅಂತ ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ಕೊಂಡೇ ಬಂದ್ವಿ. ಬಟ್ ಅದೇ ಹೇಳ್ತಾರಲ್ಲ, ಒಂದು ಟೈಮ್ ಬರಬೇಕು ಅಂತ. ಹಂಗಾಗಿ ರಾಜು ಜೇಮ್ಸ್ ಬಾಂಡ್ ಟೈಮ್ ಕೊಡ್ಬಂತು. ಇದೊಂಥರ ಹೆಂಗೆ ಅಂದ್ರೆ ಯೂಶಲಿ ಪ್ರೋಸೆಸ್ ಹೆಂಗಾಗುತ್ತೆ, ಡೈರೆಕ್ಟರ್ದು ಒಂದು ಕತೆ ಮಾಡ್ಕೊಂತೀವಿ, ಆಮೇಲೆ ಪ್ರೊಡ್ಯೂಸರ್ ಮನೆ ಆಫೀಸ್ ಎಲ್ಲ ಅಳೆದಾಡ್ತೀವಿ, ಒಪ್ಸೋದು, 108 ನರೇಷನ್ ಕೊಡೋದು, ಅದೊಂದು ಪ್ರೋಸೆಸ್ ಅದು. ಬಟ್ ಈ ಪ್ರಾಜೆಕ್ಟ್ ಮಾತ್ರ ಇದು ನನ್ನ ಮನೆ ಬಾಗಿಲಿಗೆ ಬಂದಂತ ಇದು ಪ್ರಾಜೆಕ್ಟ್. ಇದು ಗುರುನಂದನ್ ಇವರು ನನ್ನ ಹೇಳ್ಬೇಕು ನನ್ನ ಬೆನ್ನಿಂದ ಬಿದ್ದು ಈ ಸಿನಿಮಾನ ಕಮಿಟ್ ಮಾಡಿಸಿ ಆದಂತ ಒಂದು ಪ್ರಾಜೆಕ್ಟ್ ಇದು. ಇದರಲ್ಲಿ ಒಂದು ಮೇಜರ್ ಕ್ರೆಡಿಟ್ಸ್ ನಾನು ಗುರು ಅವ್ರಿಗೆ ಕೊಡ್ತೀನಿ. ಈ ಪ್ರಾಜೆಕ್ಟ್ ಒಂದು ಈ ಸ್ಕೇಲಲ್ಲಿ ಈ ಥರ ಒಂದು ಪ್ರಾಜೆಕ್ಟ್ ನನ್ನ ಕೈಲಿ ಮಾಡೋಕ್ಕಾಗಿದ್ದು ಗುರು ಅವರಿಂದನೇ. ಇನ್ನೊಂದು ಏನಂತಂದ್ರೆ, ಇದು ನನ್ನ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಸಿನಿಮಾ. ಈಗ ನೀವು ಭಾಗ್ಯರಾಜ್ ನೋಡಿದ್ರೆ ಅದೊಂಥರ ಹಾಫ್ ಬೀಟ್ ಸಿನಿಮಾ. ಈಗ ನಿಮ್ಗೆ ಈ ಹಾಫ್ ಬೀಟ್ ಅಂತ ಹೇಳ್ತಾರಲ್ಲ, ವೆರಿ ಕಂಟೆಂಟ್ ಓರಿಯೆಂಟೆಡ್ ಒಂಥರ ಮಿಕ್ಸ್ಡ್ ಇದಿರ್ತಾರ. ಅದು ಒಂದು ಕಮರ್ಷಿಯಲ್ ಸ್ಕೇಲ್ ಅದೊಂದು ಇರುತ್ತಲ್ಲ, ಒಂದು ಮಾಸ್, ಒಂದು ಆರ್ಟಿಸ್ಟ್ಗಳದ್ದು ಕಾಸ್ಟಿಂಗ್ ಇಂದ ಇರ್ಬೋದು, ಒಂದು ಆಕ್ಷನ್ ಬ್ಲಾಕ್ ರಿಚ್ನೆಸ್ ಎಲ್ಲ ಆಂಗಲ್ ಇಂದ ಇದು ಆ ತರ ಆಂಗಲ್ ಗಳಿಂದ ಇದು ನನ್ನ ಮೊದಲನೇ ಸಿನಿಮಾ. ಸೊ ನನಗೆ ಅದೊಂದು ಡೌಟ್ ಇತ್ತು, ಅಂದ್ರೆ ನೆಕ್ಸ್ಟ್ ನನ್ನ ಥಾಟ್ ಪ್ರೋಸೆಸ್ ಅದಿತ್ತು. ಅದನ್ನ ನಾನು ಒಬ್ಬ ಆಡಿಯನ್ಸ್ ಆಗೇನೆ ನಾನು ಹಾಫ್ ಬೀಟ್ ಸಿನಿಮಾಗಳಿಗೆ ಜಾಸ್ತಿ ಫೇವರ್ ಇದ್ದಂತ ಆಡಿಯನ್ಸ್ ನಾನು. ನಾವು ಒಬ್ಬ ರೈಟರ್ ಆಗಿ ಡೈರೆಕ್ಟರ್ ಆಗೋನು ಸ್ವಲ್ಪ ಆಲೋಚನೆಗಳಲ್ಲಿ ಹಂಗೆ ಇತ್ತು. ಅದನ್ನು ವೈಡ್ ಮಾಡಿದ್ದು ಗುರು ಅವರು, ಅಂದ್ರೆ ನೀವು ಮಾಡ್ಬೋದು ಅಂತ. ಸೊ ಆ ಪ್ರೋಸೆಸ್ ಅಲ್ಲಿ ನನಗೆ ಒಂಥರ ಹಾಫ್ ಬೀಟ್ ಇಂದ ಈ ಮಾಸ್ ಕಮರ್ಷಿಯಲ್ ಬಿಗ್ ಸ್ಕೇಲ್ ಸಿನಿಮಾಗಳಿಗೆ ಆ ಫ್ಲೇವರ್ ನನಗೆ ಬಹಳ ಖುಷಿ ಕೊಡ್ತಾ ಬಂತು. ಸೊ ಅದಕ್ಕೆ ಸಾಥ್ ಕೊಟ್ಟವ್ರು ಪ್ರೊಡ್ಯೂಸರ್ಸ್, ಸೊ ಅವ್ರ ಇನ್ಪುಟ್ಸು. ಸೊ ಇದ್ರಲ್ಲಿ ಒಂದು ಕಮರ್ಷಿಯಲ್ ಭಾಷೆನ ನಾನು ಆಸ್ ಎ ಮೇಕರ್ ನಾನು
ಕಲ್ತ್ಕೊಂಡೆ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಗುರು ಅವರು ಆ ಇಮೇಜ್ ಚೇಂಜ್ ಓವರ್ ಇದೆಯಲ್ಲ ಯಾವತ್ತೂ ರಿಸ್ಕ್ ಅದು. ಯಾಕಂದ್ರೆ ಇವರು ಎಲ್ಲರಿಗೂ ಗೊತ್ತಿರೋ ಹಂಗೆ ಫಸ್ಟ್ ರ್ಯಾಂಕ್ ರಾಜ್ ಅಂದ್ರೆ ಒಂಥರ ಮನೆ ಮಾತು. ಇವತ್ತಿಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಒಂದು ಕ್ಲಿಪ್ಗಳು ಅದು ಹೌದು ಟ್ರೋಲ್ ಆಗ್ತಾ ಇರುತ್ತೆ, ನೋಡ್ತೀರಾ ಸರ್ ಅದೆಲ್ಲ ನೀವು? ಬರುತ್ತೆ, ನಮ್ಗೆ ಯಾರು ಕಳ್ಸಿಕೊಡ್ತಾ ಇರ್ತಾರೆ. ಇವತ್ತು ಬಾಳೆಹಣ್ಣು ನೀವು ಸಪರೇಟ್ ತಗೊಂತೀರಾ ಅಥವಾ ಕನ್ನಡ ಐ ಲೈಕ್ ಕನ್ನಡ ಫಾರಿನರ್ ಜೊತೆ ಮಾತಾಡೋದು, ಅದು ಕನ್ನಡ ರಾಜ್ಯೋತ್ಸವ ಬಂದ ತಕ್ಷಣ ಅದು ನನಗೆ ಯಾರು ಕಳಿಸ್ಬಿಡ್ತಾರೆ. ಐ ಲೈಕ್ ಕನ್ನಡ, ನಿನಗಿರ 10% ಇಂಟ್ರೆಸ್ಟ್ ಪಕ್ಕದೂರಿಂದ ಬಂದವರಿಗೆ ಇದ್ದಿದ್ರೆ ಕನ್ನಡ ನಂಬರ್ ಒಂದ್ರಲ್ಲಿ ಇರೋದು ನನ್ನ ಟೈಮ್ ಅಷ್ಟೇ. ನನಗೆ ಪ್ರತಿಯೊಂದು ಸೀನು ನೋಡ್ಬೇಕು ಅನ್ಸುತ್ತೆ, ಇವತ್ತಿಗೂ ನೋಡ್ಬೇಕು ಅನ್ಸುತ್ತೆ. ಹೌದು ಫಸ್ಟ್ ರ್ಯಾಂಕ್ ರಾಜು. ಹಾಗೆ ನನಗೀಗ ಒಂದು ಕ್ವಶನ್ ಕೇಳ್ಬೇಕು ಅದಕ್ಕೆ. ಈ ಬಾಳೆಹಣ್ಣು ಈಗ್ಲೂ ಸಪ್ರೇಟ್ ಅಂತ ಅಂತೀರಾ? ಸಿಪ್ಪೆ ಸಪ್ರೇಟ್, ಹಣ್ಣು ಸಪ್ರೇಟ್ ಅಥವಾ ಜೊತೆಗೆ ತಗೊಂತೀರಾ? ರಾಜು ಜೇಮ್ಸ್ ಫಿಲ್ಮ್ ಅಲ್ಲಿ ಮಾತ್ರ ಫಸ್ಟ್ ರ್ಯಾಂಕ್, ಲೈಫ್ ಅಲ್ಲಿ ಸ್ಟ್ರೀಟ್ ಸ್ಮಾರ್ಟ್, ಅಂದ್ರೆ ಓದೇ ಇಲ್ಲ ಲಾಸ್ಟ್ ಬೆಂಚರ್. ಹೌದಾ? ರಿಯಲ್ ಲೈಫ್ ಇಮೇಜ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೆಸೆಂಟ್ ಮಾಡಿರೋದು ನಾವು ಈ ಫಿಲ್ಮ್. ಸೊ ಇವರು ಅದನ್ನ ನಾನು ಹೇಳಿದ್ದು, ಒಂದು ಇಮೇಜ್ ಜನರ ಮನಸ್ಸಲ್ಲಿ ಕೂತ್ಬಿಟ್ಟಾಗ ನೀವು ಅದನ್ನ ಬ್ರೇಕ್ ಮಾಡಿ ಚೇಂಜ್ ಓವರ್ ಮಾಡೋದು ಸ್ವಲ್ಪ ರಿಸ್ಕ್ ಅನ್ನೇ ಅದು. ಯಾಕಂದ್ರೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಅಂದ್ರೆ ಇವರು ಅಂದ್ರೆ ಈ ತರ ಒಂದು ಸಿನಿಮಾ ಮಾಡ್ತಾರೆ, ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ. ಬಟ್ ಇದನ್ನ ನೀವು ನೋಡಿದಾಗ ಪೋಸ್ಟರ್ ಇಂದನೂ ಒಂಥರ ಮಾಸ್ ಅಪೀಲ್ ಇದೆ. ಸೊ ನಿಮ್ಗೆ ಒಂಥರ ಏನೋ ಒಂದು ಅರ್ಬನ್ ಒಂಥರ ಇವ್ರನ್ನ ನೋಡಿದ್ರೆ ಒಂದೇನೋ ಸ್ಟ್ರೀಟ್ ಸ್ಮಾರ್ಟ್ ಏನೋ ಇದೆ, ಏನೋ ಒಂದು ಮಿಸ್ಟ್ರಿ ಇದೆ ಕ್ಯಾರೆಕ್ಟರ್ ಏನೋ ತರ. ಸೊ ಆ ಇಮೇಜ್ ನ ಬ್ರೇಕ್ ಮಾಡಿ ಮಾಡೋದಿದೆಯಲ್ಲ, ಅದು ಸಣ್ಣ ರಿಸ್ಕ್ ಏನೇ ಅದು. ಬಟ್ ನಮ್ಗೆ ಎಂಡ್ ಆಫ್ ದ ಸಿನಿಮಾ ಫುಲ್ ಕಂಟೆಂಟ್ ನೋಡಿದಾಗ ಓಕೆ ನಾವು ತುಂಬಾ ರಿಸ್ಕು ಏನಂದ್ರೆ ಆಡಿಯನ್ಸ್ಗೆ ಏನಾಗ್ಬಿಡುತ್ತಪ್ಪ ಅನ್ನೋ ತರನು ಆತಂಕ ಇಲ್ದಿರಂಗೆ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಸರ್, ಈ ರಾಜು ಜೇಮ್ಸ್ ಬಾಂಡ್ ಅಂತ ಬರ್ತಿದ್ದಾಗೆ ನಿಮ್ದು ಒಂದು ಇಮೇಜ್ ಚೇಂಜ್ ಆಗ್ಲೇಬೇಕಾದ ಒಂದು ಸಿಚುವೇಶನ್ ಈಗ. ಅಂದ್ರೆ ಕಾಮಿಡಿ ಆಗ್ಲಿ ಇನ್ನೊಂದಕ್ಕೆ ಅಂಟ್ಕೊಂಡಿರ್ಬಾರ್ದು. ನಾವು ಒಳ್ಳೊಳ್ಳೆ ಪಾತ್ರಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕು. ಸೊ ನಂದು ಅದಾದ್ಮೇಲೆ ಮಿಸ್ಸಿಂಗ್ ಬಾಯ್ ಅಂತ ಒಂದು ಮಾಡಿದೆ, ಅದಷ್ಟು ಇದಾಗ್ಲಿಲ್ಲ, ಕಮರ್ಷಿಯಲಿ ಹಿಟ್ ಆಗ್ಲಿಲ್ಲ. ಅದಾದ ತಕ್ಷಣ ಜೇಮ್ಸ್ ಬಾಂಡ್ ಸ್ಟೋರಿ ಕೇಳಿದಾಗ, ಯಾಕಂದ್ರೆ ನಾನು ಒಂದೇ ಕ್ಯಾರೆಕ್ಟರ್ಗೆ ಇದಾಗಿರ್ಬಾರ್ದು. ಸೊ ಇನ್ನು ಈ ಜೇಮ್ಸ್ ಬಾಂಡ್ ಅಲ್ಲಿ ಸ್ವಲ್ಪ ಬೇರೆ ತರನೇ ಇತ್ತು, ಅಂದ್ರೆ ಆ ಇಮೇಜ್ ಇಂದ ಹೊರಗಡೆ ಬಂದ್ ಮಾಡೋಂಥ ಕ್ಯಾರೆಕ್ಟರ್ ಇತ್ತು. ರಾಜು ಮಾತ್ರ ಇತ್ತು. ರಾಜು ನೇಮ್ ನಿಮಗೆ ಗೊತ್ತಿರೋ ನನ್ನ ಹೆಸರು ಈಗ ರಾಜು ಅಂತಾನೆ ಎಲ್ಲರಿಗೂ ಗೊತ್ತಿರೋದು. ಜೇಮ್ಸ್ ಬಾಂಡ್ ಕತೆ ಸಿಕ್ತು. ಜೇಮ್ಸ್ ಬಾಂಡ್ ಯಾಕೆ ಅನ್ನೋದು ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಜೇಮ್ಸ್ ಬಾಂಡ್ ರಾಜು ಇಟ್ಟರೆ ಹೇಗಾದ್ರೆ ಅದು ರಾಜು ಜೇಮ್ಸ್ ಬಾಂಡ್ ಕ್ಯಾರಿ ಅಣ್ಣವ್ರದ್ದು ಅಣ್ಣವ್ರ ಫ್ಯಾನ್ ನಾನು ಈ ಪಿಕ್ಚರ್. ಅಣ್ಣವ್ರ ಪಿಕ್ಚರ್ ಎಲ್ಲ ನೋಡಿ ಬೆಳೆದಿರ್ತೀನಿ, ಜೇಮ್ಸ್ ಬಾಂಡ್ ಪಿಕ್ಚರ್ಗಳನ್ನ. ಯಾಕೆ ಆಡ್ತೀನಿ, ಯಾಕೆ ಜೇಮ್ಸ್ ಬಾಂಡ್ ಏನಕ್ಕೆ ಇದು ಹೆಸರು ಅನ್ನೋದು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಡಿಫ್ರೆಂಟ್ ಫ್ಲೇವರ್ ಇರುವಂಥ ಪಿಕ್ಚರು, ಮತ್ತೆಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಒಂದು ಸ್ವಲ್ಪ ಆಕ್ಷನ್ನು, ಕಾಮಿಡಿ ಇರ್ಬೋದು, ಸೆಂಟಿಮೆಂಟ್ ಎಲ್ಲ ಆ ಥರದ್ದೆಲ್ಲ ಕಮರ್ಷಿಯಲ್ ಎಲಿಮೆಂಟ್ ಮಾಡೋದು ಈ ಫಿಲ್ಮ್ ಅಲ್ಲೇ ನಾನು. ಇದು ಈಗ ಫಾರ್ ಎಕ್ಸಾಂಪಲ್ ಈ ಚೇಂಜ್ ಓವರ್ ಅಥವಾ ಪ್ರತಿಯೊಂದು ಇರುತ್ತೆ ಸರ್. ಈಗ ಚೇಂಜ್ ಓವರ್ ಮಾಡಬೇಕು, ಒಂದು ರಿಸ್ಕ್ ಅಂತೂ ಇರುತ್ತೆ. ಬಟ್ ಅದೊಂದು ಇಮೇಜ್, ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಣ್ಣ ಸರ್ ಎಂಬ ಸಿನಿಮಾ ಮಾಡಿದ್ದಾರೆ, ಈ ಚಿಕ್ಕಣ್ಣವ್ರು ಮಾಡಿದ್ದಾರೆ. ಅವ್ರು ಹೀರೋ ಆಗ್ಬೇಕಾದ್ರೆ ಒಂದಷ್ಟು ಕ್ರಿಟಿಕ್ಸ್ ಬಂತು, ಇವ್ನು ಹೀರೋ ಆಗ್ಬಿಡುತ್ತ ಅದೊಂದು ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟಿವಿ ಆಂಕರ್ ಇಂದ ಹೀರೋ ಆಗ್ತಾ ಇದ್ರೆ, ಅಥವಾ ಸೀರಿಯಲ್ ಆರ್ಟಿಸ್ಟ್, ಅವ್ರು ಒಂದೇ ಜನ ಅಕ್ಸೆಪ್ಟ್ ಮಾಡಲ್ಲ ಈಸಿಯಾಗಿ. ಸೊ ನೀವೇನ್ ಹೇಳ್ತೀರಾ ಈ ತರ ಒಂದು ಕ್ರಿಟಿಕ್ಸ್ ಕೊಡೋದು? ಇಲ್ಲ, ಆ ಥರ ಏನಿಲ್ಲ. ಈಗ ಜನಗಳಿಗೆ ಇದೇ ಥರ ಫಿಲ್ಮಲ್ಲಿ ಇದೇ ಥರ ಮಾಡ್ಬೇಕು, ಅದೇ ಥರ ಮಾಡಬೇಕು, 4 ಫಿಲ್ಮ್ ಫೈಟ್ ಮಾಡಬೇಕು, ಹೀರೋ ಆಗಿರಬೇಕು ಅಂದರೆ ಅವನು ಈ ಥರ ಬಾಡಿ ಮಾಡ್ಕೋಬೇಕು, 6 ಪ್ಯಾಕ್ ಮಾಡ್ಕೋಬೇಕು, ಅವನು ಬಿಲ್ಡಿಂಗಿಂದ ಹಾರಬೇಕು, ಇದೆಲ್ಲ ಯಾವ ಥರ ಜನಗಳಿಗೆ ಫಸ್ಟ್ ನಾವು ಅವ್ರಿಗೆ ಖುಷಿ ಆಗಬೇಕು. ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲಾದರೂ ಪರವಾಗಿಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು. ಈಗ ನಾನು ಮಾಡಿರೋ ಕಾಲೇಜು ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದು ಮೂವಿಲಿ ನಾವು 2 ಗಂಟೆ ಜನಗಳನ್ನ ಹಿಡಿದು ಅವ್ರಿಗೆ ವಾವ್ ಅನ್ನೋ ಒಂದು, ಯಾಕೆಂದರೆ ಇವತ್ತು ಜನಗಳಿಗೆ 2.5 hours ಥಿಯೇಟ್ರ್ ಕೂರಿಸೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಯಾಕೆಂದ್ರೆ ಅಷ್ಟು ಸ್ಪೀಡ್ ಲೈಫಲ್ಲಿ ಎಲ್ಲ ಫೋನಲ್ಲಿ ಇರ್ತೀವಿ, ಫೋನಲ್ಲಿ ಏನೋ ರೀಲ್ಸ್ ನೋಡ್ತಾ ಇರ್ತೀವಿ, ಇನ್ನೊಂದು ನೋಡ್ತೀವಿ. ಆ 2 ಗಂಟೆ ಕತ್ಲೆ ರೂಮಲ್ಲಿ ಮೊಬೈಲ್ನ ಮುಟ್ಟದಂತ ಮಾಡೋದೇ ನಮ್ಮ ಫಿಲ್ಮ್ ಮೇಕಿಂಗ್ ಇರೋದು. ಸೊ ಅದು ಯಾವ ಥರ ಇರ್ಬೋದು. ಸೊ ಆ ಥರ ಏನಿಲ್ಲ. ನೋಡಿ, ಚಿಕ್ಕಣ್ಣ ಅವ್ರು ಕಷ್ಟಪಟ್ಟು ಉಪಾಧ್ಯಕ್ಷ ಅಂತ ಗೆದ್ದು ಇನ್ನೊಂದು ಆ್ಯಂಕರ್ ಆಗಿ ಬರ್ತಾರೆ, ಅವ್ರ ಟ್ಯಾಲೆಂಟ್ನ ತೋರಿಸ್ತಾರೆ. ನಮ್ಮಲ್ಲಾದಂಥ ಏನೋ ಹೊಸ ಥರದನ್ನ ನಾವು ಜನಗಳಿಗೆ ತೋರಿಸ್ಬೇಕು. ನಾವು ಜನಗಳನ್ನ ಫಸ್ಟ್ ನಗಿಸ್ಬೇಕು, ಜನಗಳನ್ನ ಗೆಲ್ಲಿಸ್ಬೇಕು. ಜನ ಗೆಲ್ಸಿದ್ರೆ ನಾವು ಫಿಲ್ಮ್ ಹೊಸತನ ಇಷ್ಟಪಡ್ತಾರೆ. ನಿಮ್ಗೆ ನೀವು ಸಿನಿಮಾ ಹುಟ್ಟದಾಗಿಂದನೂ ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡ್ ಬಂದ್ರೆ ನೀವು ಯಾವತ್ತೂ ಹೊಸದ ಅನ್ನೋದು ಇದೆಯಲ್ಲ, ಅದು ನಿಮ್ಗೆ ಅಟ್ರಾಕ್ಷನ್ ಅನ್ನೋದು. ಈಗ ನೀವು ಯಾವ್ದೊಂದು ಹೋಟೆಲ್ಗೆ ಹೋದ್ರೂ
ಅವರು ಒಂದು ಏನೋ ಒಂದು ಡಿಶ್ ರೆಡಿ ಮಾಡಬೇಕು ಅಂದ್ರೆ ಅಲ್ಲೂ ಏನೋ ಒಂದು ಹೊಸದಾಗಿ ಒಂದು ಡಿಶ್ ಕೊಡಬೇಕು ಅನ್ನೋದೇ ನೋಡ್ತಿರ್ತಾರೆ. ನೀವು ಯಾವ್ದು ಇಂಡಸ್ಟ್ರಿಗೆ ಹೋದ್ರೂ ಇಲ್ಲ ಬೋರಿಂಗ್ ಆಗ್ಬಿಡುತ್ತಲ್ಲ ನಿಮ್ಗೆ, ಏನಾದ್ರು ಒಂದು ಹೊಸದನ್ನು ಟ್ರೈ ಮಾಡ್ತಾನೆ. ಬೆಸ್ಟ್ ಎಕ್ಸಾಂಪಲ್, ನೀವು ಹೊಸದ್ ಕೊಡಬೇಕು ಅಂತೇಳಿ ಏನು ತಿಂದೇ ಇರೋ ಒಂದು ಐಟಮ್ ಕೊಟ್ಬಿಡೋದಲ್ಲ, ತಿಂದಿರೋ ಐಟಮ್ನೇ ಒಂದು ಸಣ್ಣ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡಿ ಕೊಟ್ಟಾಗ ನಿಮಗೆ ಅದು ಬಹಳ ಆವಾಗ ನಿಮ್ಗೆ ಜನಕ್ಕೆ ಅದೊಂದು. ಅಂಡ್ ಈ ಜೇಮ್ಸ್ ಬಾಂಡ್ ಸೀರೀಸ್ ಅಂದ್ರೆ ಜನ ಇಷ್ಟಪಡೋದು ಕ್ಯೂರಿಯಸ್ ಏನೋ ಇರುತ್ತೆ, ಅದು ಒಂದು ಸಸ್ಪೆನ್ಸ್ ಏನೋ ಥ್ರಿಲ್ಲರ್ ಇಟ್ಟಿರ್ತಾರೆ. ನಿಮ್ಮ ಸಿನಿಮಾಲಿ ಏನು ಸಸ್ಪೆನ್ಸ್ ನೋಡ್ಬೋದು ಜನ? ನಮ್ದಲ್ಲಿ ಅದೇ ಅದನ್ನ ಹೆಂಗ್ ಹೇಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಹೇಳಿದ್ರೆ ಅದು ಮೇನ್ ಕ್ವಿಕ್ಸ್ ಕತೆ ಇದಾಗ್ಬಿಡತ್ತಾ ಅಂತ. ನಮ್ಮಲ್ಲೂ ಸಸ್ಪೆನ್ಸ್ ಇದೆ, ಇಲ್ಲ ಅಂತಲ್ಲ. ಈಗ ನಾವು ಯಾವತ್ತು ಸ್ಟೋರಿ ರೈಟರ್ ಆಗಿ ಸ್ಟೋರಿ ಟೆಲ್ಲರ್ ಆಗಿ ನಾನು ನಂಬೋದೇನಂದ್ರೆ, ಯಾವಾಗ ನಿಮ್ಗೆ ದ ಮೋರ್ ಪವರ್ಫುಲ್ ದ ವಿಲ್ಲನ್ ಇಸ್, ದ ಮೋರ್ ಪವರ್ಫುಲ್ ದ ಹೀರೋ ವಿಲ್ ಬಿ ಅಂತ. ಅಂದ್ರೆ ಈಗ ಅದು ವಿಲ್ಲನ್ ಅಂದ್ರೆ ಅದು ಒಬ್ಬ ಮನುಷ್ಯನೇ ಆಗಿರ್ಬೇಕು ಅಂತಲ್ಲ, ಸಿಚುಯೇಷನ್ ಕೂಡ ಆಗಿರ್ಬೋದು. ಸೊ ಯಾವಾಗ ಆ ಸಿಚುಯೇಷನ್ಸ್ ತುಂಬಾ ಪವರ್ಫುಲ್ ಆಗಿರುತ್ತೋ ಅಥವಾ ಒಂದು ವ್ಯಕ್ತಿ ಪವರ್ಫುಲ್ ಆಗಿರ್ತಾನೋ, ಹೀರೋ ಎಗೇನ್ಸ್ಟ್ ಇರೋಂಥ ಸಿಚುವೇಶನ್ ಆಗಿರ್ಬೋದು, ಹೀರೋ ಎಗೇನ್ಸ್ಟ್ ಇರೋಂಥ ವ್ಯಕ್ತಿ ಆಗಿರ್ಬೋದು, ಅವಾಗ ಹೀರೋನು ಅದಕ್ಕಿಂತ ಪವರ್ಫುಲ್ ಆಗಿರ್ತಾನೆ ಅಂತ. ಯಾಕಂದ್ರೆ ಅದನ್ನ ಸಮಸ್ಯೆಯನ್ನು ಬರ್ಬೇಕಲ್ಲ. ಸೊ ಅಷ್ಟು ಬ್ರಿಲಿಯನ್ಸ್ ಇದ್ರೆ ಮಾತ್ರ ಮಾಡಕ್ ಸಾಧ್ಯ. ಅದೇ ತರದ್ದು ಒಂದು ಸಿಚುವೇಶನ್ ಹೀರೋ ಬರುತ್ತೆ ಈ ಸಿನಿಮಾದಲ್ಲಿ. ಅಂದ್ರೆ ಒಂದು ಅವ್ನಿಗೆ ಅವ್ನ ಲವ್ ಲೈಫ್ ಇಂದ ಒಂದು ಏನೋ ಪ್ರಾಬ್ಲಮ್ ಬರುತ್ತೆ, ಒಂದು ಪರ್ಸನಲ್ ಲೈಫ್ ಇಂದ ಒಂದು ಏನೋ ಪ್ರಾಬ್ಲಮ್ ಬರುತ್ತೆ, ಅವನ ತಾಯಿಗೆ ಸಂಬಂಧಪಟ್ಟಂತೆ ಏನೋ ಒಂದು ವಿಷಯ ಒಂದು ಸ್ವಲ್ಪ ಅವ್ನಿಗೆ ಸ್ಟಕ್ ಆಗಿರುತ್ತೆ. ಸೊ ಈ ಮೂರು ಆಂಗಲ್ಗಳಿಂದ ಒಂದು ಪಾಯಿಂಟ್ ಅಲ್ಲಿ ಸ್ಟಕ್ ಆಗ್ತಾನೆ ಹೀರೋ. ಅವನಿಗೆ ಹೆಲ್ಪ್ಲೆಸ್. ಈಗ ಏನಪ್ಪ ಮಾಡ್ತಾನೆ ಹೀರೋ ಈ ಸಿಚುಯೇಷನ್ ಇಂದ ಆಚೆ ಬರಬೇಕು ಅಂತ ಒಂದು ಬಂದು ನಿಂತ್ಕೊಳ್ಳೋ ಘಟ್ಟ ಇದೆಯಲ್ಲ, ಅದನ್ನ ಮೀರಿ ತನ್ನ ಹೇಗೆ ರಿವೋಲ್ಟ್ ಆಗಿ ಜಾಣತನದಿಂದ ಇವನ್ ಹೆಂಗೆ ಆ ಸಿಚುಯೇಷನ್ ಹ್ಯಾಂಡಲ್ ಮಾಡಿ ಜೇಮ್ಸ್ ಬಾಂಡ್ ಆಗ್ತಾರೆ ಕೊನೆಯಲ್ಲಿ ಅನ್ನೋದೇ ನಿಮ್ಗೆ ಓವರ್ ಆಲ್ ಒಂದು ಕಷ್ಟಕ್ಕೆ ಏನ್ ಮಾಡ್ತಾನೆ, ಅದಕ್ಕೆ ಅವನಿಗೆ ಏನಾಗುತ್ತೆ, ಅವನದಿಂದ ಹೇಗೆ ಹೊರಗಡೆ ಬರ್ತಾನೆ, ಯಾಕೆ ಜೇಮ್ಸ್ ಬಾಂಡ್ ಅಂದ್ರೆ ಒಂದು ಬ್ಯೂಟಿಫುಲ್ ಸ್ಕ್ರೀನ್. ಇದ್ರಲ್ಲಿ ಕಂಟಿನ್ಯೂಷನ್ ಅಂದ್ರೆ ಅಚ್ಯುತ್ ಸರ್, ಅದ್ರಲ್ಲಿ ನಿಮ್ ತಂದೆ ಅಂದ್ರೆ ರಾಜು ಮಾವ ಜೊತೆ ಹೇಗಿತ್ತು? ಅವ್ರ ಜೊತೆ ನಮ್ದು ಭಾರಿ ಬಾಂಡಿಂಗ್. ಹೇಳಂಗೆ ಫಸ್ಟ್ ರ್ಯಾಂಕ್ ರಾಜು ಡ್ಯಾಡಿ ಅಪ್ಪ ಕ್ಯಾರೆಕ್ಟರ್ ಮಾಡಿದೆ. ಅದಾದ ಇದ್ರಲ್ಲಿ ಮಾವ ಒಂಥರ ಅಪ್ಪನ ತರ ನನಗೆ ಈ ಫಿಲ್ಮ್ ಎಲ್ಲ ನನ್ನನ್ನು ಸಾಕಿರ್ತಾರೆ, ನನ್ನ ಅನಾಥ ಮಗ, ನನ್ನನ್ನು ಸಾಕಿರ್ತಾರೆ ನಮ್ಮ ಮಾವ. ನಾವೊಂಥರ ನಾನು ಚಿಕ್ಕಣ್ಣ ಎಲ್ಲ ಒಂದು ಹಳ್ಳಿಲಿ 3 ಜನ ಒಂಥರ ಬೆಳೆದಿರ್ತೀವಿ. ಈ ನಡುವೆ 3 ಜನಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ, ನಾನು ಏನ್ ಮಾಡ್ತೀನಿ ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳಕ್ಕೆ, ಅದನ್ನ ಆ ಪ್ರಾಬ್ಲಮ್ ಸುತ್ತ ಏನ್ ಕ್ಯೂರಿಯಾಸಿಟಿ ಹುಟ್ಕೊಡುತ್ತೆ, ಅದೇ ಏನ್ ಸಸ್ಪೆನ್ಸ್ ಥ್ರಿಲ್ಲರ್, ಅದೇನೆ ಒಂದು ಮೂವಿದ ಒಂದು ಥ್ರೆಡ್ ಅಂತ. ಇದ್ರ ಜೊತೆಗೆ 2 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಹೌದು, ಕನ್ನಡ ಮತ್ತೆ ಹಿಂದಿಲಿ. ಇದು ಏನಂದ್ರೆ ನಮ್ಮ ಮಂಜು ಸರ್, ನಮ್ಮ ಪ್ರೊಡ್ಯೂಸರ್ ಇದಾರಲ್ಲ, ಅವರ ಮ್ಯೂಚುವಲ್ ಒಂದು ಫ್ರೆಂಡ್ಸ್ ಕನೆಕ್ಷನ್ಸ್ ಇಂದ ಬಾಂಬೆಲಿ ಒಂದು ನೆಟ್ವರ್ಕ್ ನಮ್ಗೆ ಸಿಕ್ತು. ಸೊ ಹಂಗಾಗಿ ಹಿಂಗೆ ಮಾತಾಡ್ತಾ ಇದೆ, ನಾವು ನಮ್ದೊಂದು ಶೋ ರೀಲ್ ಮಾಡಿದ್ವಿ ಇದೇ ತರ ಏನಕ್ಕೋ ವಿಷಯಕ್ಕೆ ಬಾಂಬೆಗೆ ಹೋಗಿದ್ವಿ ನಾನು ಮಂಜು ಸರ್. ಆವಾಗ ಹಿಂಗೆ ನಂದು ಟ್ಯಾಬ್ ಅಲ್ಲಿ ಸುಮ್ಮನೆ ಅವ್ರಿಗೆ ಇದನ್ನು ತೋರಿಸಿದಾಗ ಅವರೇ ಎಕ್ಸ್ಪ್ರೆಸ್ ಮಾಡಿದ್ರು, ಅಂದ್ರೆ ಚೆನ್ನಾಗಿದೆಯಲ್ಲ ಈ ಲಂಡನ್ ವಿಜುವಲ್ಸ್, ಮತ್ತೆ ವಿಜುವಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಂದು ಇದು ಹಿಂದಿ ಫಿಲಮ್ ತರದೇನೋ ವಿಜುವಲ್ಸ್ ಇದೆ, ಆಮೇಲೆ ಕಾಮಿಡಿ ಎಲ್ಲ ಚೆನ್ನಾಗಿ ವರ್ಕ್ ಆದಂಗಿದೆ, ನೀವು ಯಾಕೆ ಹಿಂದಿಲಿ ಟ್ರೈ ಮಾಡಬಾರ್ದು, ಬೇಕು ನನ್ನ ಇಲ್ಲಿ ಬಾಂಬೆ ನನ್ನ ನೆಟ್ವರ್ಕ್ ಅಲ್ಲಿ ನಿಮಗೆ ರೆಸ್ಪೆಕ್ಟಿವ್ ಪೀಪಲ್ಗಳನ್ನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಅಂತದೆಲ್ಲ ಆಯ್ತು. ಹಂಗೆ ಸ್ವಲ್ಪ ಇನಿಷಿಯೇಟ್ ಆಯ್ತು. ಸೊ ನಾವು ಅವತ್ತು ಸರಿ ಸರಿ ಅಂದ್ಬಿಟ್ಟು ನಾನು ನಮ್ಮ ಪ್ರೊಡ್ಯೂಸರ್ ಇಬ್ರು ಸ್ಟೇ ಬ್ಯಾಕ್ ಆದ್ವಿ ಬಾಂಬೆಲಿ. ನೆಕ್ಸ್ಟ್ ಡೇ ಅವರು ಒಂದಷ್ಟು ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಬಾಂಬೆಲಿ ಪರಿಚಯ ಮಾಡಿಸೋರು, ಸಿನಿಮಾ ಬಿಸ್ನೆಸ್ ರಿಲೇಟೆಡ್ ವ್ಯಕ್ತಿಗಳನ್ನ. ಎಲ್ಲವನ್ನು ಶೋರಿಲಿ ನೋಡಿ ಸೇಮ್ ಅಭಿಪ್ರಾಯ ವ್ಯಕ್ತಪಡಿಸೋರು. ಸರಿ, ನಾವು ವಾಪಸ್ ಬಂದ್ಮೇಲೆ ನಾನು ಮಂಜು ಸರ್ ಕೂತು ಇದು ನಾವು ಇದ್ರಲ್ಲಿ ಮಾಡ್ಬೋದಾ, ಮಾಡಿದ್ರೆ ಏನು ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಏನು ಬರುತ್ತೆ, ಅಥವಾ ಪ್ಲಸ್ ಏನು ಮೈನಸ್ ಏನು ಎಲ್ಲ ಒಂದು ಡಿಸಿಷನ್ ತೊಗೊಂಡು ಆಯ್ತು ಇದ್ರಲ್ಲಿ ಮಾಡೋಣ ಅಂತೇಳಿ ಡಿಸಿಷನ್ ತೊಗೊಂಡು, ಸೊ ಪರ್ಸ್ನಲ್ ಆಗಿ ನಾನೇ ಕೂತು ಇಲ್ಲಿ ಹೆಂಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡ್ತೀವಿ ಅದೇ ಥರ ಪರ್ಸ್ನಲ್ ಆಗಿ ನಾನೇ ಕೂತಿದ್ದೆ ಒಂದು ತಿಂಗಳಲ್ಲಿ. ನಾನೇ ಕೂತು ಹೆಂಗೆ ಪ್ರತಿ ಪದ ಮತ್ತೆ ಆ ಮೂಡ್ನ ಟ್ಯೂನ್ ಮಾಡಿ ತಗೊಂತೀವಲ್ಲ ಅದೇ ತರ ಕೆಲಸ ಅಲ್ಲಿಂದ ಇದ್ರದ್ದು ಚೇಂಜಸ್ ಇರುತ್ತೆ. ಸೊ ನಿಮ್ಗೆ ಯೂಶಲಿ ಡಬ್ಡ್ ಸಿನಿಮಾಗಳು ಹೆಂಗಾಗತ್ತೆ ಅಂದ್ರೆ ಏನೋ ಬೇರೆನೆ ಅಂತ ಅನ್ನಿಸ್ಕೊಳತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದೀನಿ, ಬ್ಯಾಕ್ ಡ್ರಾಪ್ ಅಲ್ಲಿ ಯಾವ್ದೋ ಸಿನಿಮಾ ಓಡ್ತಾ ಇದೆ, ಡಬ್ಡ್ ಸಿನಿಮಾ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ್ದೋ ಡಬ್ ಸಿನಿಮಾ ಅಂತ, ಆಡಿಯೋ ಆ ಟೋನ್ ಇಂದಾನೆ. ಅದು ನನ್ಗೆಲ್ಲೋ ಒಂದ್ಸಲ ಅಷ್ಟು ತೃಪ್ತಿ ಅಂತ ಆಗ್ಲಿಲ್ಲ. ಅಂದ್ರೆ ನಮ್ಗೆ ಅದು ಕೇಳಿದಾಗ್ಲೂ, ಆಡಿಯೋ ಕೇಳಿದಾಗ್ಲೂ ಯಾವ್ದೋ ಒರಿಜಿನಲ್ ಸಿನಿಮಾ ಓಡ್ತಾ ಇದೆ ಅನ್ನೋ ಫೀಲಿಂಗೇ ಬರಬೇಕು ಅಂತ. ಸೊ ನಿಮ್ಗೆ ನಮ್ಮ ಸಿನಿಮಾ ನೋಡಿದ್ರೆ ಒಂದು ಅಟ್ಲೀಸ್ಟ್ ಒಂದು 90% ಅದನ್ನ ಅಚೀವ್ ಮಾಡಿದೀವಿ. ಸೊ ಡೈರೆಕ್ಟ್ ಯಾವ್ದು ಹಿಂದಿ ಸಿನಿಮಾ ತರನೇ ಅಚೀವ್ ಮಾಡಿದೀವಿ. ಅಂಡ್ ನಮ್ ಕನ್ನಡದಲ್ಲಿ ಏನು ಒಪಿನಿಯನ್ ಸಿಕ್ಕಿತ್ತು ಫುಲ್ ಸಿನಿಮಾ ನೋಡಿದಾಗ
ನೋಡಿದಾಗ ಒಂದು ಹ್ಯೂಮರಸ್ ಆಗಿ ಕಾಮಿಡಿ ಆಗಿ ಒಳ್ಳೆ ಟೈಮ್ ಪಾಸ್ ಸಿನಿಮಾ, ಸೂಪರ್ ಪ್ಯಾಕೇಜಿಂಗ್ ಇದೆ, ಒಂದು ಒಳ್ಳೆ ಪ್ಯಾಕೇಜಿಂಗ್ ಈ ಸಿನಿಮಾನ. ಅದೇ ರಿಸಲ್ಟ್ ನಮಗೆ ಡಬ್ಬಿಂಗ್ ಮುಗಿದ ಮೇಲೆ ಬಾಂಬೆಲೂ ಸಿಕ್ತು. ಸೊ ಹಂಗಾಗಿ ಲಾಸ್ಟ್ ಒಂದು 6-8 ಮಂತ್ಸಿಂದ ನಾವು ಅಲ್ಲಿ ಮಾರ್ಕೆಟ್ದು ಬಿಸ್ನೆಸ್ ಪ್ರೋಸೆಸ್ ಎಲ್ಲ ಮಾಡಿ, ಸೊ ಆ ಥರದಲ್ಲಿ ಆದಂಥ ಒಂದು ಪ್ರೋಸೆಸ್. ಫಾರಿನ್ ಲೊಕೇಶನ್ ಶೂಟ್ಸ್ ಆದ್ರೆ ಸೀನ್ಸ್ ಇರುತ್ತೆ ಸರ್? ಅದೇ ಒಂದು ಸೀನ್ ಮಾಡಿದ್ವಿ, 2 ಸಾಂಗ್ ಮಾಡಿದ್ವಿ. ಬಿಕಾಸ್ ನಮ್ಮ ಪ್ರೊಡ್ಯೂಸರ್ ಲಂಡನ್ ಅವ್ರು ಆಗಿರೋದ್ರಿಂದ ಅಂದ್ರೆ ನಮಗೆ ಅಲ್ಲಿ ಈಸಿ ಆಯಿತು ಲಾಜಿಸ್ಟಿಕ್ ಆಗಿ, ಅಲ್ಲಿ ಹೋಗಿ ಇರೋಕ್ಕೆ ಅವ್ರದ್ದೇ ಹೋಟೆಲ್ಸ್ ಎಲ್ಲ ಇದೆ. ಸೊ ನಾವು ಹೋಗಿದಾಗ ಸ್ವಲ್ಪ ಬ್ಯಾಡ್ ವೆದರ್ ಅಲ್ಲಿ ಲಂಡನ್ ಎಲ್ಲ, ಇಮಿಡಿಯೇಟಾಗಿ ಮಳೆ ಬರುತ್ತೆ, ಇಮಿಡಿಯೇಟ್ ಕೋಲ್ಡು, ಇಮಿಡಿಯೇಟ್ ಶೂಟಿಂಗ್ ಕ್ಯಾನ್ಸಲ್ ಆಗೋದು. ಸೊ ಹಂಗೆ ನಾವು 20-23-25 ಡೇಸ್ ಹತ್ತಿರ ಇರಬೇಕಾಗಿ ಬಂದಾಯಿತು. ಸೊ ಬಿಕಾಸ್ ನಮ್ಮ ಪ್ರೊಡ್ಯೂಸರ್ಸ್ ಫುಲ್ ಸಪೋರ್ಟ್ ಮಾಡಿ ಅಲ್ಲಿ ಇಟ್ಕೊಂಡು ಆಯಿತು ಇನ್ನೊಂದು ಸ್ವಲ್ಪ ಮಾಡೋಣ, ಹಿಂಗೆ ಒಂದೊಂದ್ರೆ ಗೊತ್ತಲ್ಲ, ಒಂದು ವಾರ ಎಲ್ಲ ಲಂಡನಲ್ಲಿ ಒಂದು 20 ಜನ ಹೋಗಿರೋದೊಂದು ಎಷ್ಟು ಕಷ್ಟ ಆಗುತ್ತೆ. ಸೊ ನಮಗೆ ಅವ್ರು ಇರೋದ್ರಿಂದ ನಮ್ಗೆ ತುಂಬ ಈಸಿ ಆಯಿತು. 2 ಸಾಂಗ್ ಚೆನ್ನಾಗಿ ಬಂದಿದೆ. ಒಂದು ಜೇಮ್ಸ್ ಬಾಂಡ್ ಒಂದು ಥೀಮ್ ಸಾಂಗ್ ಮಾಡಿದ್ವಿ, ಇನ್ನೊಂದು ಡ್ಯೂಯೆಟ್ ಸಾಂಗ್ ಹೀರೋಯಿನ್ ಜೊತೆ ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದಾರೆ ಮುರಳಿ ಮಾಸ್ಟರ್. ಒಂದು ಸಾಂಗ್, ಒಂದು ಸೀನ್ ಶೂಟ್ ಮಾಡಿದ್ವಿ. ಯೂಶಲಿ ಈ ಫಾರಿನ್ ಲೊಕೇಶನ್ಸ್ ನನಗೆ ಗೊತ್ತಿಲ್ಲ ಆಕ್ಚುಲಿ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಈಸಿ ಇರುತ್ತೆ, ಆಕ್ಸೆಸಬಲ್. ನಾವು ಇಲ್ಲಿಂದ ಹೋಗಿ ಒಂದಷ್ಟು ಟೆಕ್ನಿಷಿಯನ್ಸ್ ಅಂತ ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ, ಅಂದ್ರೆ ಲಿಮಿಟೆಡ್ ಮಾತ್ರ ಹೋಗ್ಬೇಕಾಗುತ್ತೆ. ಲಿಮಿಟೆಡ್ ವರ್ಕ್ ಸಾಧ್ಯ ಇಲ್ಲ, ಅದು ತುಂಬಾ ನಿಮ್ಗೆ ಮನಿ ವೈಸ್ ಬಹಳ. ಪರ್ಮಿಷನ್ಸ್ ಎಲ್ಲ ಹೇಗಿರುತ್ತೆ? ಇಲ್ಲ, ಪರ್ಮಿಷನ್ಸ್ ಬಹಳ ಕಷ್ಟ, ನಮ್ಮಷ್ಟು ಫ್ಲೆಕ್ಸಿಬಲ್ ಇರಲ್ಲ. ಈಗ ನಂದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ಒಂದು ನಿಮ್ಗೆ ಡ್ರೋನ್ ಇಟ್ ಈಸ್ ರೂಲ್ಡ್ ಔಟ್, ನೀವು ಡ್ರೋನ್ ಆರ್ಸೋಂಗೇ ಇಲ್ಲ. ಅಂದ್ರೆ ಸೆಂಟ್ರಲ್ ಲಂಡನ್ ಶೂಟ್ ಮಾಡಿದ್ವಿ, ಒಂದು ಸಾಂಗ್ ಪ್ರಾಪರ್ ಸೆಂಟ್ರಲ್ ಲಂಡನ್ ಶೂಟ್ ಮಾಡಿದ್ವಿ. ಆ ಡ್ಯೂಯೆಟ್ ಏನಿದೆಯಲ್ಲ ಅದು ಲಂಡನ್ ಸುತ್ತಮುತ್ತ ಒಂದು 3 hours ಡ್ರೈವ್ ಅಲ್ಲಿ ಬ್ಯೂಟಿಫುಲ್ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ವಿ. ಅಲ್ಲೆಲ್ಲ ಡ್ರೋನ್ ಮಾಡ್ಕೊಂಡ್ವಿ. ಸೆಂಟ್ರಲ್ ಲಂಡನ್ ಇದೆಯಲ್ಲ ಅದು ಬಹಳ ಟಫೆಸ್ಟ್. ಈಗ ನಿಮ್ಗೆ ಈ ಕಾರ್ಪೆಟ್ ಇದೇ ಒಂದು ಬೇರೆ ಕಾರ್ಪೊರೇಷನ್ ಬರುತ್ತೆ. ಈ ಕಾರ್ಪೆಟ್ ಇಂದ ಈ ಫ್ಲೋರೇ ಬೇರೆ ಕಾರ್ಪೊರೇಷನ್ ಬರುತ್ತೆ. ಅಂದ್ರೆ ಅದೇ ಸಪರೇಟ್ ಪರ್ಮಿಷನ್, ಇದೇ ಸಪರೇಟ್ ಪರ್ಮಿಷನ್. ಈಗ ನಾನು ಕಾರ್ಪೆಟ್ ಅಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಅಂದ್ರೆ ನಾನು ಆರ್ಟಿಸ್ಟ್ ನಿಲ್ಸ್ಕೊಂಡಿದ್ದೀನಿ, ಕ್ಯಾಮ್ರಾ ಸಹಿತ ಅಲ್ಲಿ ಇಡಂಗಿಲ್ಲ ನಾನು. ನೀವು ಏನೇ ಮಾಡ್ಕೊಂಡೋಗಿದ್ರು ಕಾರ್ಪೆಟ್ ಇಷ್ಟೇ ಪರ್ಮಿಷನ್, ಇಷ್ಟಲೇ ಮಾಡಬೇಕು ಅಂತ, ಈ ರಿಸ್ಟ್ರಿಕ್ಷನ್ಸ್. ಆಮೇಲೆ ನೀವು ಅಲ್ಲಿಡ್ತೀರಾ, ಅದೆಲ್ಲ ಪೌಂಡ್ಸ್ ಲೆಕ್ಕ. ನಮ್ಗಾದ್ರೆ ಲೊಕೇಶನ್ ಪೇ ಆಗ್ಬೇಕು 100%. ನಿಮ್ಗೆಲ್ಲ ಪೇ ಆಗ್ಬೇಕು. ಆಮೇಲೆ ತುಂಬಾ ಸ್ಟ್ರಿಕ್ಟ್ ಅವರು. ಆಮೇಲೆ ನಿಮ್ಗೆ ನಾನ್ ಫೇಸ್ ಮಾಡ್ದಂತ, ಈಗ ನಮ್ದು ವರ್ಕ್ ನೇಚರ್ ಹೆಂಗಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಒಂದು 5-5:30 ಸನ್ಸೆಟ್ ಟೈಮ್, ಲೈಟ್ ಹೋಗ್ತಾ ಇದೆ ಅನ್ನೋ ಪಾಯಿಂಟ್ ಅಲ್ಲಿ ನಮ್ಗೆ ಕೆಲಸ ಜಾಸ್ತಿ ಆಗೋದಿಲ್ಲ. ಲೈಟ್ ಹೋಗ್ತಿದೆ ಅನ್ನೋ ಪ್ರೆಷರ್ ಅಲ್ಲಿ ಕೆಲಸ ಜಾಸ್ತಿ ಆಗೋದು, ಚೆನ್ನಾಗಿ ಕೆಲಸ ಆಗೋದು ಆ ಪ್ರೆಷರ್ ಅಲ್ಲೇ. ಬಟ್ ಅಲ್ಲಿ ಅವರೆಲ್ಲ ಸ್ವಲ್ಪ ಅಷ್ಟು ಫ್ಲೆಕ್ಸಿಬಲ್ ಇರಲ್ಲ. 3 o'clock ಕೆತ್ತಲಾಗ್ಬಿಡೋದು. ಅವರು ನಿಮ್ಗೆ ಏನಾದ್ರೆ ಲೈಟ್ ಹೋಗ್ತಾ ಇದೆ ಅಂದ್ರೂ ಅವ್ರಿಗೆ ಏನೋ ಸೆಟಪ್ ಮಾಡ್ಕೊಳ್ಳೋ ತನಕ ನಾವು ಕಾಯ್ಲೇಬೇಕು. ಸನ್ಸೆಟ್ ಆದ್ರೆ ಅದು ನಿಮ್ಮನೆ ಬರೋದು, ನಾನೇನು ಮಾಡೋಕ್ಕಾಗಲ್ಲ ಅನ್ನೋ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ. ಬಟ್ ನಮ್ಗೆ ಹಂಗಾಗಲ್ಲ, ನಮ್ಗೆ ಆ ಬ್ಯೂಟಿಫುಲ್ ಸನ್ಸೆಟ್ ನ ಕ್ಯಾಪ್ಚರ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಆ ತರದಲ್ಲಿ ಸಣ್ಣ ಪುಟ್ಟ ಕ್ಲಾಶಸ್ ಆಗೋದು ನಮಗೂ ಅವ್ರಿಗೂ. ಬಟ್ ಏನಂತಂದ್ರೆ ಅದೇ ಅವ್ರು ಅದೇ ನಕ್ಕೊಂಡು ಹೇಳೋದು ಪ್ಯಾಕಪ್ ಆದ್ಮೇಲೆ, ಇದು ಫಸ್ಟ್ ಟೈಮ್ ನಾವು ಈ ತರ ಕೆಲಸ ಮಾಡೋದು, ಎಷ್ಟೆಲ್ಲ ಕೆಲಸನೇ ಮಾಡಲ್ಲ ನಾವು, ಒಂಥರ ಆರ್ಗನೈಸ್ಡ್ ಆಗಿ ನಾವು ಟೈಮ್ ಟೇಬಲ್ ಹಾಕೊಂಡು ಫ್ರೇಮ್ ಲ್ಯಾಮಿನೇಷನ್ ಮಾಡ್ಕೊಂಡು ನಾವು ಕೆಲಸ ಮಾಡೋದು ಅಂತ. ಬಟ್ ಒಂದು ಹೊಸ ಅನುಭವ, ಚೆನ್ನಾಗಿತ್ತು. ಬ್ಯೂಟಿಫುಲ್ ಲೊಕೇಶನ್ಸ್ ಕ್ಯಾಪ್ಚರ್ ಮಾಡಿದ್ರೆ ಅಂಡ್ ನನಗೆ ಗೊತ್ತಿರೋ ಪ್ರಕಾರ ವಿಜುವಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ನಮ್ಗೆ ಏನಂದ್ರೆ ಅದು ನೀವು ಇನ್ಫ್ಯಾಕ್ಟ್ ನಾನು ಇದನ್ನ ಎಕ್ಸಾಗ್ರೇಷನ್ ಮಾಡಿ ಹೇಳ್ತಾ ಇಲ್ಲ, ಈ ಲಂಡನ್ ಅಲ್ಲಿ ತುಂಬಾ ಸಿನಿಮಾಗಳು ಶೂಟ್ ಆಗಿದೆ, ಇನ್ಕ್ಲೂಡಿಂಗ್ ಬಾಲಿವುಡ್ ಆಗಿರ್ಬೋದು, ಎಲ್ಲಾ ಸಿನಿಮಾಗಳು ಸೆಂಟ್ರಲ್ ಲಂಡನ್ ಶೂಟ್ ಆಗಿದೆ. ಬಟ್ ಅದೇ ಕಂಪೇರಿಟಿವ್ಲಿ ದ ಯೂಸೇಜ್ ಆಫ್ ದಿ ಲೊಕೇಶನ್, ಅಂದ್ರೆ ಬೇರೆ ಸಿನಿಮಾದಲ್ಲಿ ಯೂಸ್ ಮಾಡದೇ ಇರೋಂಥ, ಎಕ್ಸ್ಪ್ಲೋರ್ ಮಾಡದೇ ಇರೋಂಥ ಒಂದಷ್ಟು ಜಾಗಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ನಮ್ಮ ಸಿನಿಮಾದಲ್ಲಿ. ಅಂಡ್ ದ ಫ್ರೇಮಿಂಗ್ ವೈಸ್ ಅಷ್ಟೇ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದೇ ವಸ್ತುನ ನೀವು ಯಾವ ಆಂಗಲ್ ಅಲ್ಲಿ ತೋರಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತಲ್ಲ. ಸೊ ನಾವು ಎಕ್ಸ್ಪ್ಲೋರ್ ಮಾಡದೇ ಇರೋಂಥ ಒಂದು ಆಂಗಲ್ಗಳಲ್ಲಿ ನಾವು ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದೀವಿ ಅಂತ. ಸಾಂಗ್ ಔಟ್ಪುಟ್ ಎಲ್ಲ ನೋಡಿದವರು ಅದೇ ಹೇಳಿದ್ದು, ಅಂದ್ರೆ ದ ಬೆಸ್ಟ್ ಕ್ಯಾಪ್ಚರ್ ಆಫ್ ಲಂಡನ್ ಅಂಡ್ ಲಂಡನ್ ಸುತ್ತಮುತ್ತ ಅಂತ. ಸೊ ಅದೊಂದು ಒಳ್ಳೆ, ನೀವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋಕೆ ಒಂದು ಒಳ್ಳೆ ಮಜಾ ಇದೆ. ಬಟ್ ಒಂದು 5 years ಲಾಂಗ್ ಗ್ಯಾಪ್ ಅಂತೂ ಆಯ್ತು. ನೀವು ಅದ್ರ ಮಧ್ಯದಲ್ಲಿ ಏನೋ ಒಂದಷ್ಟು, ಈಗ ನಯಾಗ್ರಾ ಫಾಲ್ಸ್ ಹತ್ರ ಒಂದು ಏನೋ ಲಾಂಚ್ ಮಾಡಿ, ಏನು ಲಾಂಚ್ ಮಾಡಿ ಅದೇ ಆ ಟೈಮಲ್ಲಿ ಅಲ್ಲೇನಾದ್ರೂ ಶೂಟ್ ಆಗಿದೆಯಾ ನಯಾಗ್ರಾ ಫಾಲ್ಸ್? ಟೀಸರ್. ಸೊ ಈ 5 years ಅಂತ ಗ್ಯಾಪ್ ಆಯ್ತು. ಆ ಗ್ಯಾಪ್ ಅಲ್ಲಿ ಒಂದಷ್ಟು ಅಪ್ಡೇಟ್ಸ್ ಅಂತೂ ಬಂದಿಲ್ಲ ಸಿನಿಮಾ, ಅಲ್ಲಲ್ಲೇ ಒಂದಷ್ಟು ಪ್ರೆಸ್ ಮೀಟ್ ಇಲ್ಲ. ಅದು 5 years ಗ್ಯಾಪ್ ಅನ್ನೋಕ್ಕಿಂತನೂ ಫುಲ್ ನಮ್ಗೆ ಟೆಕ್ನಿಕಲಿ ಏನಲ್ಲ, ಕೋವಿಡ್ ಬಂತು. ಕೋವಿಡ್ ಆದ್ಮೇಲೆ ನಮ್ಮ ಇಂಡಸ್ಟ್ರಿ ನೋಡಿಲ್ಲ, ಅಪ್ ಅಂಡ್ ಡೌನ್ಸ್ ಇತ್ತು. ಒಳ್ಳೆ ಟೈಮ್ಗಳು ಕೂಡ ಬರ್ತಾ ಇರಲಿಲ್ಲ, ಫಿಲ್ಮ್ಗಳೆಲ್ಲ ಫ್ಲಾಪ್ ಆಗ್ತಾ ಇತ್ತು, ಜನಗಳು ಥಿಯೇಟ್ರಿಗೆ ಬರ್ತಾ ಇರಲಿಲ್ಲ. ಆಮೇಲೆ 1-2 ಫಿಲ್ಮ್ ಬಂದ ಅಂತಾರೆ, ಅಪ್ ಅಂಡ್ ಡೌನ್ಸ್ ಇತ್ತು. ಇವಾಗ ರಿಲೀಸ್ ಮಾಡೋಣ ಅಂದ್ರೆ ಫಿಲ್ಮ್ ಏನೋ ಒಂದು ಎಕ್ಸಾಮ್ ಇರೋದು, ಇನ್ನೊಂದು ಥಿಯೇಟರ್ ಯಾರು ಬರ್ತಾ ಇರಲಿಲ್ಲ. ಈ ಥರದ್ದು ಒಂಥರ
ಈಗೊಂಥರ ಮತ್ತೆ ಒಂದು ಇದು ಬಂದಿದೆ, ಫ್ಲೋ ಇದೆ, ಮೂವಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಆಮೇಲೆ ಡಿಸೆಂಬರ್ ಇಸ್ ಅ ಗುಡ್ ಟೈಮ್. ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ಡಿಸೆಂಬರ್ ಅಲ್ಲಿ ಮಾಡಬೇಕು ಅಂತ, ಡಿಸೆಂಬರ್ ಎಂಡ್ ಅವ್ರಿಗೆ ಬಾರಿ ಏನೋ ಒಂದು ಡಿಸೆಂಬರ್ 27ಕ್ಕೆ ಸಿಕ್ಕಿದೆ. ಅಲ್ಲಿ ನೀವು ನೋಡಿ ಈ ವರ್ಷ ಕನ್ನಡ ಸಿನಿಮಾ ಅದ್ಭುತ, ಎಷ್ಟೊಂದು ಹಿಟ್ ಆಗಿದೆ. ಡಿಸೆಂಬರ್ ಅಂದ್ರೆ ಒಂದ್ ಸ್ವಲ್ಪ ಮೂವಿ ಹಾಲಿಡೇ ಮೂಡ್, ಡಿಸೆಂಬರ್ ಎಂಡ್ ಕ್ರಿಸ್ಮಸ್ ಇಂದ ನ್ಯೂ ಇಯರ್ಸ್ ತನಕ ನಮ್ಮ ಪ್ರೊಡ್ಯೂಸರ್ ಯಾವಾಗಿಂದ ಅದೊಂದು ಡಿಸೆಂಬರ್ ಮಾಡಬೇಕು ಅಂತ. ಯಾವ ಟೈಮ್ ಕಾಲ ಕೂಡ ಬರ್ಬೇಕು ನಿಮ್ಗೆ. ಯಾವ್ದು ಒಳ್ಳೆ ಕೆಲಸಕ್ಕೆ ನಾವು ಏನೇ ಪ್ರಯತ್ನ ಪಡಿರೋ ಆಗ ಟೈಮಿಗೆ ಒಳ್ಳೇದಾಗೋದು. ಸೊ ಒಳ್ಳೇದಾಗೋದು ಕಾಯ್ಬೇಕು. 9 years ಬ್ಯಾಕ್ ಅಂದ್ರೆ ಆಲ್ಮೋಸ್ಟ್ 9 years ಆಯ್ತು ಅನ್ಸುತ್ತಲ್ಲ ನಿಮ್ಮ ಫಸ್ಟ್ ರ್ಯಾಂಕ್ ಬಂದು. ಆ ಟೈಮಲ್ಲಿ ಇಷ್ಟು ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಅಥವಾ ಪ್ರಚಾರದನ್ನು ಓಕೆ ಲೆವೆಲ್ ಚಾನಲ್ಸ್ ಫೇಸ್ಬುಕ್ ಇತ್ತು, ಓಕೆ. ಬಟ್ ಅವಾಗ ಹೇಗಿತ್ತು ಅಂದ್ರೆ, ಬಿಕಾಸ್ ನಿಮ್ ಕಂಟೆಂಟ್ ಮಾತಾಡ್ತಾರೆ ಎಕ್ಸಾಕ್ಟ್ಲಿ. ನೀವು ಹೊಸಬ್ರಾಗ್ಲಿ ಪ್ರತಿಯೊಬ್ಬರಿಗೂ ಇಷ್ಟಪಡ್ತದೆ. ಸೊ ಈಗಿನ ಚೇಂಜ್ ಓವರ್ ಆಗಿದೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? 100% ದಿನ ಹೋದಂಗೂ ಒಂಥರ ಎಲ್ಲ ರೆವಲ್ಯೂಷನ್ ಅಂತ ಹೇಳ್ಬೋದು ಈ ಆನ್ಲೈನ್ ಅಲ್ಲಿ. ದಿನ ನಾಳೆ ಇನ್ನೊಂದು ವರ್ಷಕ್ಕೆ ಇನ್ನೊಂದೇನೋ ಚೇಂಜ್ ಆಗಿರುತ್ತೆ. ನಮ್ಗೆ ಹಿಂದೆ ಅನ್ಸ್ಕೊಂಡಾಗ ಏನಪ್ಪ ಇಷ್ಟು ಸೋಷಿಯಲ್ ಮೀಡಿಯಾ ಈ ತರ ಏನ್ ಮಾಡ್ಬೇಕು ಅಂತ. ಇನ್ನು ಮುಂದೆ ಹೋಗ್ತಾ ತುಂಬಾನೇ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಆ ಕಾಲಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು. ಭಗವಾನ್ ಕೃಷ್ಣನೇ ಹೇಳಿಲ್ವಾ, ಇದು ಪರಿವರ್ತನೆ ಜಗದ ನಿಯಮ ಅಂತ. ದ ಓನ್ಲಿ ಪರ್ಮನೆಂಟ್ ಥಿಂಗ್ ಇನ್ ದ ವರ್ಲ್ಡ್ ಇಸ್ ಚೇಂಜ್. ಆ ಚೇಂಜ್ ತಕ್ಕಂಗೆ ನಾವ್ ಹಿಂಗೆ ಅಡಾಪ್ಟ್ ಮಾಡ್ತಾ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಈ ಗ್ಯಾಪ್ ಅಲ್ಲಿ ನಾವು ಸುಮ್ಮನೆ ಕೂತಿಲ್ಲ, ನಾವು ತುಂಬಾ ಕೆಲಸ ಮಾಡಿದ್ವಿ ಸಿನಿಮಾ ಮೇಲೆ. ಅಂದ್ರೆ ಓಕೆ, ಇವತ್ತಿಗೆ ರಿಲೀಸ್ ಮಾಡ್ತಾ ಇದೀವಿ ಸಿನಿಮಾನ, ಆವತ್ತಿನ ಎಡಿಟ್ ಬೇರೆ, ಆ ಎಡಿಟ್ ಇವತ್ತಿನ ಮನಸ್ಥಿತಿಗೆ ಮ್ಯಾಚ್ ಆಗಲ್ಲ. ಇವತ್ತಿನ ಮನಸ್ಥಿತಿಗೆ ಮ್ಯಾಚ್ ಆಗಂಗೆ ಇನ್ನೇನ್ ಸ್ಕ್ರೀನ್ ಪ್ಲೇ ನಾವು ಎಡಿಟ್ ಅಲ್ಲಿ ಏನ್ ನಾವು ಚೇಂಜ್ ಮಾಡಬಹುದು. ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ಕೋವಿಡ್ ಆದ್ಮೇಲೆ ಹೆಂಗಂದ್ರೆ ತುಂಬಾ ಅನಲೈಸ್ ಮಾಡೋದು ಜಾಸ್ತಿ. ನಿಮ್ಗೆ ನೋಡಿ ಸ್ಕ್ರೀನ್ ಪ್ರೆಸೆನ್ಸ್ ಮೂವಿ ನೋಡ್ತಾನೆ ಅಲ್ಲೇ ಹಾಕ್ಬಿಡ್ತಾರೆ ರಿವ್ಯೂ, ಹೇಳ್ಬಿಡ್ತಾರೆ. ಆಮೇಲೆ ಇವತ್ತು ನೀವು ಆಡಿಯನ್ಸ್ ಹಿಡಿದಿಡೋದು ಬಹಳ ಕಷ್ಟ. ನೀವು ಒಂದು 3 ಸೆಕೆಂಡ್ ಸೈಲೆನ್ಸ್ ಇದೆ ಅಂತಂದ್ರೆ ಕಟ್ ಆಫ್ ಮೊಬೈಲ್ ಸೊ ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಆದಷ್ಟು ಸೌಂಡ್ ಮೇಲೆ ಜಾಸ್ತಿ ಫೋಕಸ್ ಕೊಟ್ಟಿದೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ವಿಜುವಲ್ ಇಂದ ಓಕೆ, ಈಗ ಸಾಂಗ್ ಎಲ್ಲ ಬಂದಾಗ ನಿಮ್ಗೆ ವಿಜುವಲ್ ಒಂದು ಬರುತ್ತೆ ನಿಮ್ಗೆ ಲಂಡನ್ ಅವೆಲ್ಲ. ಈಗ ವಿಜುವಲ್ ಇಂದ ಅವನೇನೋ 1 ಸೆಕೆಂಡ್ ಬೋರ್ ಆಗಿ ಫೋನಿಗೆ ಎತ್ಕೊಂಡ್ರು ಕೇಳಿಸೋ ಸೌಂಡ್ ಇದೆಯಲ್ಲ, ಅದು ಇದೇನೋ ಹಿಂಗ್ ಸ್ಕ್ರೀನ್ ನೋಡಂಗೆ ಆಗ್ಬೇಕದು. ಸೊ ಹಂಗಾಗಿ ಸ್ವಲ್ಪ ಆದಷ್ಟು ನಾವು ಈ ಕಾಮಿಡಿಲಿ ಪ್ಲೇ ಮಾಡಿದೀವಿ. ಅಂದ್ರೆ ಈಗ ಕಾಮಿಡಿ ಪಂಚ್ಗಳಿರ್ಬೋದು, ಆ ಹ್ಯೂಮರ್ ಇರ್ಬೋದು, ಸಾಧು ಸರ್ ನಗೋ ಸ್ಟೈಲ್ ಇರ್ಬೋದು, ಅದಕ್ಕೆ ನಾವು ಕೊಟ್ಟಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು. ಅಂದ್ರೆ ಸೌಂಡ್ ಅಲ್ಲೂ ನಾವು ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ ಅಟೆನ್ಷನ್ ಗ್ರಾಬ್ ಮಾಡೋದಕ್ಕೆ. ಯಾವುದೋ ಅಪ್ಪಿತಪ್ಪಿ ಮೊಬೈಲಿಗೆ ಹಿಡ್ಕೊಂಡ್ರು ಆ ಸೌಂಡ್ ಏನೋ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಕಾಲ ಏನಿದೆ ಸ್ಕ್ರೀನ್ ಅಲ್ಲಿ ನೋಡೋಣ ಅನ್ನೋ ತರದಲ್ಲಿ ಒಂದಷ್ಟು ಕೆಲಸಗಳು ಮಾಡಿದ್ವಿ ಈ ಗ್ಯಾಪ್ ಅಲ್ಲಿ. ಸಾಧು ಸರ್ ಜೊತೆ ಸೆಕೆಂಡ್ ಕಾಂಬಿನೇಷನ್ ಅದು ಥರ್ಡ್ ಇಲ್ಲ, ಫಸ್ಟ್ ರ್ಯಾಂಕ್ ರಾಜುಲ್ ಮಾಡಿದ್ವಿ. ಇದು ಸೆಕೆಂಡ್ ಕಾಂಬಿನೇಷನ್. ಹೇಗಿತ್ತು ಅವ್ರ ಜೊತೆ? ಬ್ಯೂಟಿಫುಲ್. ಅವ್ರ ಜೊತೆ ಮೂವಿ ಮಾಡೋದಕ್ಕೆ ಅವರಿಂದ ನಗು ಬಂದ್ಬಿಡುತ್ತೆ. ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ತುಂಬಾ ಸ್ಟಾರ್ ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ. ಸ್ಟಾರ್ ಕಾಸ್ಟಿಂಗ್ ಯಾರ್ಯಾರಲ್ಲ ನೀವು ಪ್ಯಾಕೇಜ್ ಇದರಲ್ಲಿ ಅದೇ ಗುರು ಅವರು ಲೀಡ್ ಆಗಿದ್ದಾರೆ. ಒಂದು ಮೃದುಲಾ ಅಂತ ಹೇಳಿ ಹೊಸ ಹುಡುಗಿ, ಅವರು ಫಸ್ಟ್ ಡೆಬ್ಯೂ ಹೀರೋಯಿನ್ ಮಾಡಿದ್ದಾರೆ. ಆಮೇಲೆ ಇವ್ರ ಮಾವನ್ ಕ್ಯಾರೆಕ್ಟರ್ ಅಲ್ಲಿ ಅಚ್ಚು ಸರ್ ಮಾಡಿದ್ದಾರೆ. ಆಮೇಲೆ ಇವ್ರಿಗೆ ಇವ್ರ ಮಾವನ್ಗೆ ಮ್ಯೂಚುವಲ್ ಫ್ರೆಂಡ್ ಆಗಿ ಚಿಕ್ಕಣ್ಣ ಸರ್ ಮಾಡಿದ್ದಾರೆ. ಮತ್ತೆ ಸಾಧು ಸರ್ ಇನ್ನೊಬ್ರು ಮ್ಯೂಚುವಲ್ ಫ್ರೆಂಡ್ ಆಗಿ ಬರ್ತಾರೆ. ಅಂದ್ರೆ ಇವ್ರ ಮಾವನ್ ಫ್ರೆಂಡ್, ಅಚ್ಚು ಸರ್ ಫ್ರೆಂಡ್, ಅವರೊಂದು ಬರ್ತಾರೆ. ಅದ್ ಬಿಟ್ರೆ ವಿಜಯ್ ಚೆಂಡೂರ್ ಅವರು ಒಂದು ಸಣ್ಣ ರೋಲ್ ಮಾಡಿದ್ದಾರೆ. ಆಮೇಲೆ ರವಿಶಂಕರ್ ಅವರು ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತಬ್ಲಾ ನಾನಿ ಅವರು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬರ್ತಾರೆ. ನೀವು ಅವ್ರ ಕ್ಯಾರೆಕ್ಟರ್ ಒಂದು ಸರ್ಪ್ರೈಸಿಂಗ್ ಆಗಿ ಬರುತ್ತೆ. ಇದು ನಾನು ಒಂದು ಚೂರು ಸ್ವಲ್ಪ ಇದೊಂದು ಹೆಮ್ಮೆಯಿಂದಾನೆ ಹೇಳ್ಕೊಂತೀನಿ ಅಂತ ಅನ್ಕೊಳ್ಳೋಣ ಬೇಕಿದ್ರೆ ಇದನ್ನ. ಆ ತಬ್ಲಾ ನಾನಿ ಸರ್ ಬರೋ ಸೀನ್ ಇದೆಯಲ್ಲ, ಅದು ಲೀಡ್ ಸೀನ್ ಒಂದಾಗುತ್ತೆ. ಅಂದ್ರೆ ಇವರು ಅಚ್ಚು ಸರ್ ಮತ್ತೆ ಚಿಕ್ಕಣ್ಣ ಸರ್ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿದು ಅಲ್ಲಿಂದ ತಬ್ಲಾ ನಾನಿ ಸರ್ ಮನೆಗೆ ಹೋಗುವಂತ ಒಂದು ಸಿಚುವೇಶನ್ ಬರುತ್ತೆ. ಅಲ್ಲಿಂದ ತಬ್ಲಾ ನಾಣಿ ಸರ್ ಮನೆಯಿಂದ ಎಕ್ಸಿಟ್ ಆಗೋದಿದೆಯಲ್ಲ, ಅದೊಂದು ಆಲ್ಮೋಸ್ಟ್ ಒಂದು 12-14 ನಿಮಿಷ ಇದೆ ಆ ಬಂಚ್. ನಿಮ್ಗೆ ಇಡೀ ಥಿಯೇಟರ್ ಲಾಫ್ಟರ್ ರಿಯಾಕ್ಟ್ ಅದು. ಏನಂದ್ರೆ ನಿಮ್ಗೆ ಇವರು ಚಿಕ್ಕಣ್ಣ ಸರ್, ಅಚ್ಯುತ್ ಸರ್ ಮತ್ತೆ ತಬ್ಲಾ ನಾಣಿ ಸರ್ 4 ಜನ ಫ್ರೇಮಲ್ಲಿ ಇದ್ದಾರೆ. ಮತ್ತೆ ಅಲ್ಲೊಂದು ಇನ್ನೊಬ್ರು ಲೇಡಿ ಇದ್ದಾರೆ. 5 ಜನ ಇದು. ನೀವೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಹೇಳ್ಬೇಕು ಅನ್ನೋದಾದ್ರೆ, ಇದು ಡಬ್ಬಿಂಗ್ ಮಾಡ್ತಾ ಇದ್ವಿ ನಾವು. 5 ಜನನೂ 5 ಡಿಫ್ರೆಂಟ್ ಟೈಮ್ ಲೈನ್ ಅಲ್ಲಿ ಡಿಫ್ರೆಂಟ್ ಡೇ ಅಲ್ಲಿ ಡಬ್ಬಿಂಗ್ ಮಾಡಿದ್ರು. ಅಂದ್ರೆ ಅವ್ರ ಪೋರ್ಷನ್ ಬಂದು ಡಬ್ಬಿಂಗ್ ಮಾಡ್ಕೊಂಡವ್ರು. 5 ಜನನು ಡಬ್ಬಿಂಗ್ ಮಾಡಬೇಕು. 5 ಜನನು
ಅಷ್ಟೇ ನಕ್ಕಿದ್ದಾರೆ. ಅಂದ್ರೆ ಸೆಟ್ ಅಲ್ಲಿ ಏನ್ ಆಕ್ಟ್ ಮಾಡ್ಬೇಕಾದ್ರೆ ನಕ್ಕಿದ್ರು, ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ನಕ್ಕಿದ್ದಾರೆ. ಅದು ಚಿಕ್ಕಣ್ಣ ಸರ್ ಆಗಿರ್ಬೋದು, ಅಚ್ಚು ಸರ್ ಆಗಿರ್ಬೋದು, ತಬ್ಲಾನಾಣಿ ಸರ್ ಆಗಿರ್ಬೋದು, ಆ ಲೇಡಿ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ನಮ್ಮ ಸೌಂಡ್ ಇಂಜಿನಿಯರ್ ಇರ್ಬೋದು. ಸೌಂಡ್ ಇಂಜಿನಿಯರ್ ಪ್ರತಿ ಸಲ ಬಂದು ಆಕ್ಟ್ ಮಾಡ್ಬೇಕು, ಸೌಂಡ್ ಇಂಜಿನಿಯರ್ ಅಷ್ಟೇ ನಕ್ಕಿದ್ದಾರೆ. ಸೊ ಆ ತರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ತಬ್ಲಾನಾಣಿ ಸರ್ ಬರ್ತಾರೆ, ಮಂಜುನಾಥ್ ಹೆಗಡೆ ಸರ್ ಮಾಡಿದ್ದಾರೆ. ಸೊ ಇಟ್ಸ್ ಎ ವೆರಿ ಬಿಗ್ ಕಾಸ್ಟಿಂಗ್, ಒಳ್ಳೆ ತಾರಾ ಬಳಗ ಇರೋಂಥ ಒಂದು ಪ್ಯಾಕೇಜಿಂಗ್ ಸಿನಿಮಾ, ಅದ್ರಲ್ಲಿ ಏನು ಡೌಟ್ ಇಲ್ಲ ನಿಮಗೆ. ಅಂದ್ರೆ ಅವ್ರವ್ರ ಪರ್ಟಿಕ್ಯುಲರ್ ಫ್ಯಾನ್ಸ್ ಇರ್ತಾರಲ್ಲ, ಈಗ ರವಿಶಂಕರ್ ಸರ್ಗೆ ಒಂದು ಫ್ಯಾನ್ಸ್ ಬೇಸ್ ಇರುತ್ತೆ, ಸಾಧಕ್ ಕೋಕಿಲ ಅವ್ರ ಸರ್ಗೆ ಒಂದು ಫ್ಯಾನ್ ಬೇಸ್ ಇರುತ್ತೆ. ಸೊ ಅವರೆಲ್ಲರೂ ಬಂದು ಪಕ್ಕ ಸ್ಯಾಟಿಸ್ಫೈ ಆಗಿ ಹೋಗುವಂತ ಒಂದು ಅಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ಗಳನ್ನ ನಾವು ಡಿಫೈನ್ ಮಾಡಿ ಪ್ರೆಸೆಂಟ್ ಮಾಡಿದ್ದೀವಿ. ಅಂಡ್ ಯೂಶಲಿ ಸರ್ ಈ ತರ ಒಂದು ಸಿನಿಮಾಗಳು ಮಾಡುವಾಗ ಪ್ರಿಪ್ರೇಷನ್ಸ್ ಅಂತ ಇರುತ್ತೆ. ನೀವು ಯಾವ ತರ ಪ್ರಿಪ್ರೇಷನ್ಸ್ ಅಂದ್ರೆ ಲೈಕ್ ಸ್ವಲ್ಪ ಆಕ್ಷನ್ ಮೂವಿ ಇರೋದ್ರಿಂದ ನೀವೇನ್ ಪ್ಲಾನ್ ಮಾಡ್ಬೋದು? ಇಲ್ಲ, ನಾನು ಕೆಲವು ತರ ರೆಫರೆನ್ಸ್ ಮೂವಿಗಳನ್ನ ಸ್ವಲ್ಪ ನೋಡಿದೆ. ಒಂಥರ ಆಕ್ಷನ್, ಈಗ ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋದು, ಆ ಆಕ್ಟಿಂಗ್ ಇಂದ ಈ ತರ ಆಕ್ಟ್ ಮಾಡೋದು, ಹೀಗೆ ಸ್ವಲ್ಪ ಸೀರಿಯಸ್ ಆಕ್ಟ್. ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ರು, ಈ ತರ ಮಾಡಿ ಪ್ರತಿಯೊಂದು ಆಸ್ ಅ ಫ್ರೆಂಡ್ ಆಗಿ ಅಂತ ನಾವು ಫ್ರೆಂಡ್ಲಿಗೆ ನಾವು ತುಂಬಾ ಹೇಳ್ಕೊಡ್ತಾ ಇದ್ರು. ಅವ್ರು ನಾನು ಹೀರೋ ತರ ಅಲ್ಲ, ಡೈರೆಕ್ಟರ್ ತರ ಅಲ್ಲ, ಹಿಂಗ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಈ ತರ ಬರುತ್ತೆ, ಹಿಂಗ್ ಮಾಡೋದ್ರಲ್ಲಿ ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತಾ ಇದ್ವಿ. ಆಮೇಲೆ ನಮಗೊಂದು ಚಾಲೆಂಜಿಂಗ್ ಅದರಲ್ಲಿ ಒಂದು ಇಮೇಜ್ ಚೇಂಜ್ ಮಾಡಿ ಆಕ್ಟ್ ಮಾಡೋದಿದೆಲ್ಲ ಒಂದು ಚಾಲೆಂಜಿಂಗ್ ನಮ್ಗಂತ. ಬೇಸಿಕಲಿ ಥಿಯೇಟರ್ ಮಾಡಿಲ್ಲ, ಥಿಯೇಟರ್ ಅಂದ್ರೆ ಸಿನಿಮಾ ಏನಿಲ್ಲ. ನಮ್ಮ ಊರಲ್ಲಿ ಥಿಯೇಟರ್ ಒಂದಿತ್ತು, ಥಿಯೇಟರ್ ಕದ್ದು ಪಿಕ್ಚರ್ ನಮ್ಮ ಮನೆ ಹಿಂದೆ ಒಂದು ಥಿಯೇಟರ್. ನಾನು ಸ್ಕೂಲಿಗೆ ಚಕ್ಕರ್ ಹಾಕಿ ಬಾಕ್ಸ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ, ಅಲ್ಲಿ ಫಿಲ್ಮ್ ಬಿಡ್ತಾರಲ್ಲ, ಅಲ್ಲಿ ಹೋಗಿ ನಾನು ಫಿಲ್ಮ್ ನೋಡ್ತಾ ಇದ್ದೆ. ಅಲ್ಲಿ ಅವ್ರು ಆಪರೇಟರ್ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೆ, ಪ್ಲೀಸ್ ಯಾರಿಗೆ ಹೇಳ್ಬಿಡಿ ಸ್ಕೂಲ್ ಬಿಟ್ಟು ಬಂದಿದ್ದೆ, ಅಲ್ಲಿ ನೋಡ್ತಾ ಇದ್ದೆ. ಅವಾಗೆಲ್ಲ ಅಣ್ಣವರು, ಅಂಬರೀಷನಂದು, ವಿಷ್ಣುವರ್ಧನ್ ಸರ್ ಪಿಕ್ಚರ್ ಎಲ್ಲ ಬರ್ತಿತ್ತು, ಅಲ್ಲಿ ಕಟ್ ಮಾಡ್ತಾ ಇದ್ರು ಅವ್ರು ಇಲ್ಲ, ಅದನ್ನ ಕಟ್ ಮಾಡಿ ತಂದು ನಾನು ಸ್ಕೂಲಲ್ಲಿ ತೋರಿಸ್ತಾ ಇದ್ದೆ. ಸ್ಕೂಲಲ್ಲಿ ಬಾಕ್ಸ್ ಅಲ್ಲಿ ಒಂದೆರಡು ಬೆಂಕಿ ಕಡ್ಡಿ ಅನ್ಸ್ಬಿಟ್ಟು ಹಿಂಗ್ ಹಾಕಿ ಒಂದು ನಾನು ಹೇಳದ ಇವರು ಆಫ್ತ ಏನ್ ಫಸ್ಟ್ ರ್ಯಾಂಕ್ ರಾಜು ಇದೆಲ್ಲ ಟೋಟಲ್ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಮಾಡಿದ್ರು. ಆಕ್ಚುಲಿ ಇವ್ರು ರಿಯಲ್ ಲೈಫ್ ಭಯಂಕರ ಸ್ಟ್ರೀಟ್ ಸ್ಮಾರ್ಟ್. ನಾವು ಇವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸೂಪರ್ ಸೆನ್ಸ್ ಆಫ್ ಹ್ಯೂಮರ್ ಇವ್ರಿಗೆ. ಆ ಸೆನ್ಸ್ ಆಫ್ ಹ್ಯೂಮರ್ ನ ಸರಿಯಾಗಿ ಯುಟಿಲೈಸ್ ಆಗಿಲ್ಲ ಅನ್ನೋದು ನನ್ನ ಒಂದು ಭಾವನೆ, ಇನ್ಕ್ಲೂಡಿಂಗ್ ರಾಜು ಜೇಮ್ಸ್ ಬಾಂಡ್. ನಾನು ಹೇಳ್ತಿರೋದು ಈ ರಾಜು ಜೇಮ್ಸ್ ಬಾಂಡ್ ಪ್ರೋಸೆಸ್ ಅಲ್ಲಿ ನಾನು ನಿಮ್ ಜೊತೆ ಟ್ರಾವೆಲ್ ಮಾಡಿದಾಗ ಅನ್ಸಿದ್ದು, ಈಗ ನೀವು ಫಸ್ಟ್ ರ್ಯಾಂಕ್ ರಾಜು ಕೂಡ ನಿಮ್ಗೆ ಅದು ಕಾಮಿಡಿ. ಹೌದೌದು. ನನ್ನ ಪ್ರಕಾರ ಏನಂದ್ರೆ ಕಾಮಿಡಿ ಬೇರೆ, ಸೆನ್ಸ್ ಆಫ್ ಹ್ಯೂಮರ್ ಬೇರೆ. ಈ ಸೆನ್ಸ್ ಆಫ್ ಹ್ಯೂಮರ್ಗೆ ಒಂದು ನಾಲೆಡ್ಜ್ ಬೇಕು, ಒಂದು ಜ್ಞಾನ ಬೇಕು. ಕಾಮಿಡಿ ನೀವು ಮಾಡ್ಬೋದು ಹಂಗೆ, ಬಟ್ ಹ್ಯೂಮರ್ ಇದೆಯಲ್ಲ, ಹ್ಯೂಮರ್ ಒಂದು ಜ್ಞಾನ ಎಲ್ಲರಿಗೂ ಬರಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಆ ಟೈಮಿಂಗ್ ಬೇಕು ಅದಕ್ಕೆ. ಆ ಟೈಮಿಂಗ್ ಅಲ್ಲಿ ಅಷ್ಟೇ ರಿದಮ್ ಅಲ್ಲಿ ಅದನ್ನ ಹೇಳಿದ್ರೆ ಮಾತ್ರ ಅದ್ರಲ್ಲಿ ಕಿಂಗ್ ಇವರು. ಅದನ್ನ ಆಕ್ಚುಲಿ ನಾನು ಅದ ಗುರುಗೆ ಹೇಳ್ತಾ ಇದ್ದೆ, ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಆ ಒಂದು ವರ್ಷನ್ ಇದೆಯಲ್ಲ ಗುರುದು ಸೆನ್ಸ್ ಆಫ್ ಹ್ಯೂಮರ್, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರಲ್ಲಿ ಒಂದು ಮಾಡಬೇಕು. ಯಾಕಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ಸಖತ್ತಾಗಿದೆ. ನೀವು ಕ್ಯಾಮ್ರಾಗಳು ಕದ್ದಿಟ್ಟು ಎಲ್ಲ ಕಡೆ ಸೆನ್ಸ್ ಆಫ್ ಹ್ಯೂಮರ್ ಸಖತ್ತಾಗಿದೆ ಮಾತ್ರ. ಇಲ್ಲ, ಇವನ್ ಫಾರ್ ರಾಜು, ಫಸ್ಟ್ ರ್ಯಾಂಕ್ ರಾಜು ಕೂಡ ಒಂದೇನೋ ವಿಡಂಬನಾತ್ಮಕವಾಗಿ ಕಾಮಿಡಿ ತೋರಿಸಿದ್ರು, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಆಕ್ಚುಲಿ ಅಂದ್ರೆ ನಾವು ನಗ್ತಾ ಇರ್ತೀವಿ, ನಮ್ದು ಯಾವಾಗ ಈ ಕನ್ನಡ ಹಿಂದಿ ಅಂತೆಲ್ಲ ಆಯ್ತಲ್ಲ, ಈಗ ನಾವು ಒಂದು ವಿಷಯಕ್ಕೆ ಇವ್ರಿಗೆ ಫೋನ್ ಮಾಡಿದ್ರೆ ಕೌನ್ ಬಾತ್ ಕರ್ರೆ ಅಂತಾರೆ. ಅಂದ್ರೆ ನನ್ನ ಈಗ ಆಲ್ರೆಡಿ ಹಿಂದಿ ಇದೀನಿ, ಆತರ ನಾವು ನಕ್ಕೊಂಡ್ ಮಾತಾಡ್ತಾ ಇರ್ತೀವಿ. ನಾನು ಹಿಂದಿ ಬರಲ್ಲ, ನಾನೇನಾದ್ರು ಫೋನ್ ಮಾಡೋದು ನಾನು ಹೇಳೋದು ಈ ತರ ನಾವು ಯಶ್ ಚೋಪ್ರಾ ಇವರಿಂದ ಮಾತಾಡ್ತಿದ್ವಿ, ಬಾಂಬೆಯಿಂದ ಧರ್ಮ ಪ್ರೊಡಕ್ಷನ್ಸ್ ಕರಣ್ ಅವರಿಂದ ಮಾತಾಡ್ತಾ ಇದೀವಿ, ಟೀಸರ್ ಹೊಡೆದು ಈ ತರ. ಆ ಒಂದು ಹ್ಯೂಮರ್ ಇದೆಯಲ್ಲ, ಸಖತ್ ಮಜಾ ಇದೆ. ಈ ತರ ಕಾಗೆ ಎಲ್ಲ ಆರಿಸ್ತೀರಿ ಯಾರಿಗಾದ್ರೂ ಫೋನ್? ತುಂಬಾ ಕಾಗೆ ಎಲ್ಲ ಮಾಡಿ ಒಂದ್ಸಲಿ ಸಿಗಾಕೊಟ್ಟಿದ್ದೆ, ಅವಾಗಿಂದ ಫ್ರಾಂಕ್ ಮಾಡಲ್ಲ. ಯಾರಿಗೋ ಫ್ರಾಂಕ್ ಮಾಡಕ್ ಹೋಗಿ ಅವ್ರು ಸೀರಿಯಸ್ ಆಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು. ಕಂಪ್ಲೇಂಟ್ ಕೊಟ್ಟು ಅಯ್ಯೋ ದೊಡ್ಡ ಕತೆ. ಈಗ ಆತರ ಯಾರಿಗಾದ್ರೂ ಮಾಡ್ಬೇಕಿರ್ಲಿ, ಯಾರಿಗೂ ಮಾಡಲ್ಲ. ಇವರು ಎಷ್ಟು ರ್ಯಾಂಕ್ ಸ್ಟಾರ್ ಅಷ್ಟೇ ಫ್ರಾಂಕ್ ಸ್ಟಾರ್ ಕೂಡ. ನಮ್ಮ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡಿಗೆ ಒಬ್ರಿಗೆ ಮಾಡ್ಬಿಟ್ಟಿದ್ದೆ, ಡಾನ್ ತರ ಮಾಡ್ಬಿಟ್ಟಿದ್ದೆ. ಅವ್ರು ಸೀರಿಯಸ್ ಆಗಿ ಹೋಗಿ CCB ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು. ಯಾರೋ ಹಿಂಗೆ ಅಂಡರ್ ವರ್ಲ್ಡ್ ಯಾರೋ ಫೋನ್ ಮಾಡ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಹೆಂಗೋ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಸರಿ ಮಾಡ್ಕೊಬಿಟ್ಟು ಹೇಗೋ ಒಂದು ಪ್ರ್ಯಾಂಕ್ ಮಾಡಿದಪ್ಪ ಬಿಟ್ಬಿಟ್ಟಿದ್ದೆ.
ಸೀರಿಯಸ್ ಆಗಿ ನಾನು ಪ್ರ್ಯಾಂಕ್ ಮಾಡ್ಬಿಟ್ಟೆ ಶೂಟಿಂಗ್ ಹೋಗ್ಬಿಟ್ಟೆ ನೆಕ್ಸ್ಟ್ ಡೇ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿಲ್ಲ ಇದು ನಾನೇ ಮಾಡಿದ್ದು ಅಂತ. ಅವ್ರು ಸೀರಿಯಸ್ ಆಗಿ ತಗೊಂಡು IB-ಗೆ ಇಂಟರ್ನ್ಯಾಷನಲ್ ಬ್ಯೂರೋ ಇಂಟೆಲಿಜೆನ್ಸ್ ಬ್ಯೂರೋ ಅದಕ್ಕೆಲ್ಲ ಕೊಟ್ಟು ಅಲ್ಲೆಲ್ಲಿಂದ ಕಾಲ್ ಬಂತು ನನಗೆ. ನಾನು ಯಾಕೆ ನನಗೆ ಇಲ್ಲೆಲ್ಲಿಂದ ಕಾಲ್ ಬರ್ತಿದ್ದೆ, ಮರ್ತೋಗ್ಬಿಟ್ಟಿದ್ದೀರಾ? ನಾನು ಒಂದು 15-20 ಡೇಸ್ ಆಗಿದೆ ಮರ್ತೋಗ್ಬಿಟ್ಟಿದೆ. ಹಿಂಗ ಎಲ್ಲ ಪರಿಚಯ ಇದ್ರು ಅಲ್ಲಿಂದ ಅಲ್ಲಿ ಸರಿ ಮಾಡ್ಕೊಬಿಟ್ಟಿಲ್ಲ, ಅದು ದೊಡ್ಡ ಕಥೆ ಆಗೋದು. ನೋಡೋಣ ರಾಜು ಜೇಮ್ಸ್ ಬಾಂಡ್ ಹೇಗಾಗುತ್ತೆ. ಜೇಮ್ಸ್ ಬಾಂಡ್ ಅಂತಿದಂಗೆ ಅಣ್ಣವ್ರು ನೆನಪಾಗ್ತಾರೆ. ಸೊ ಈ ಜೇಮ್ಸ್ ಬಾಂಡ್ ಅಲ್ಲಿ ಇನ್ನೇನ್ ನೆನಪಾಗುತ್ತೆ ನಿಮ್ ಸಿನಿಮಾ ನೋಡಿದ್ಮೇಲೆ? ಅಲ್ಲ, ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಒಂದು ಪ್ಯೂರ್ಲಿ ಟೈಟಲ್ ಏನಂದ್ರೆ ರಾಜು ಜೇಮ್ಸ್ ಬಾಂಡ್, ಅದು ಸೌಂಡಿಂಗ್ ಚೆನ್ನಾಗಿದೆ ಅನ್ನೋ ಒಂದು ಪರ್ಪಸ್ಗೆ ನಾವು ಇದನ್ನ ಮಾಡಿದ್ವಿ. ಆಮೇಲೆ ನಾವು ಹೇಳ್ದಂಗೆ ಇವ್ರದ್ದು ಇಮೇಜ್ ಬ್ರೇಕ್ ಮಾಡಿ ಸ್ವಲ್ಪ ಮಾಸಿ ಇದಕ್ಕೆ ಸ್ವಲ್ಪ ಟರ್ನ್ ಓವರ್ ಮಾಡೋದ್ರಿಂದ ಜೇಮ್ಸ್ ಬಾಂಡ್ ಅನ್ನೋ ಒಂಥರ ಕ್ಲಾಸಿ ಟಚ್ ಇರುತ್ತೆ ಅನ್ನೋ ಪಾಯಿಂಟ್ ಇಂದ ಮಾಡಿದ್ದು. ಆಮೇಲೆ ನಾನು ಹೇಳ್ದಂಗೆ ಇವ್ರಿಗೆ ಬರುವಂತ ಅಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನ ಇಷ್ಟು ಬ್ರಿಲಿಯನ್ಸ್ ಆಗಿ ಇವರು ಅದನ್ನ ಟ್ಯಾಕಲ್ ಮಾಡಿ ಆಚೆ ಮಾಡ್ತಾರಲ್ಲ, ಒಂದು ಜೇಮ್ಸ್ ಬಾಂಡ್ ತರ ಅದನ್ನ ಹ್ಯಾಂಡಲ್ ಮಾಡಿದ್ರು ಅನ್ನೋ ಆ ಒಂದು ಆಂಗಲ್ ನಾವು ಜೇಮ್ಸ್ ಬಾಂಡ್ ಅಂತ ಇಲ್ಲಿ ಲೇಬಲ್ ಮಾಡಿದೀವಿ. ಅದಕ್ಕೆ ರಾಜು ಜೇಮ್ಸ್ ಬಾಂಡ್ ಅಂತ. ಈ ಸಾಂಗ್ ಚೆನ್ನಾಗಿತ್ತು, ನಂಗೆ ಸಾಂಗ್ ಬಗ್ಗೆ ಇಷ್ಟ. ಕೇಳ್ತಾ ಇಷ್ಟ ಆಗುತ್ತೆ ಅಲ್ಲ ಸರ್? ಅದು ಆಂಟೋನಿ ಅವ್ರ ಹತ್ರನೇ ಅವ್ರು ಐ ಥಿಂಕ್ ಈ ತರ ಸಾಂಗ್ ನ ಫಸ್ಟ್ ಟೈಮ್ ಮಾಡಿರೋದು. ಇಲ್ಲ, ಬೇರೆ ತರ ಡಿಫ್ರೆಂಟ್ ಆಗಿ ಕೇಳಿಸ್ತಿದೆ ವಾಯ್ಸ್. ಇಲ್ಲ, ಆಕ್ಚುಲಿ ಅದೇನಂತಂದ್ರೆ ಅವ್ರದ್ದು ಆವಾಗ ಟಗರು ಟೈಟಲ್ ಟ್ರ್ಯಾಕ್ ಭಯಂಕರ ಇದಾಗಿತ್ತು, ಫೇಮಸ್ ಆಗಿತ್ತು. ಅವ್ರ ವಾಯ್ಸೇ ಒಂಥರ ಟೆಕ್ಸ್ಚರ್ ಇದೆಯಲ್ಲ, ವಾಯ್ಸ್ ಟೆಕ್ಸ್ಚರ್ ಅದು ಭಯಂಕರ ತುಂಬಾ ನಾಟಿ ಸ್ಟೈಲಲ್ಲಿ ಒಂಥರ ಇದಾಗಿತ್ತು. ಅದಕ್ಕೆ ತುಂಬಾ ಮಾತಾಡಿದ್ವಿ. ಅಂದ್ರೆ ಈಗ ಅನೂಪ್ ಸರ್ ನಾನು ಎಲ್ಲ ಡಿಸ್ಕಸ್ ಮಾಡ್ಬೇಕು. ನಾನು ಅನೂಪ್ ಸರ್ ಎಲ್ಲ ವೆರಿ ಗುಡ್ ರಿಲೇಶನ್ಶಿಪ್. ನಾವು ಫಸ್ಟ್ ಸಿನಿಮಾನು ಅವರೇ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಮಾತಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಫೈಂಡ್ ಹೇಳಿದೆ, ಸರ್ ಆಂಟೋನಿ ದಾಸನ್ ಕೆಲಾಡ್ಸನ್ ಒಂದು ರಾ ರೆಸ್ಟಿಕ್ ಆಗಿರುತ್ತೆ ಅಂತ. ನನಗೆ ರಾಗೆ ಆಗ್ಬೇಕಿತ್ತು ಅಂತಂದ್ರೆ ಇವ್ರದ್ದು ರಾ ಎಮೋಷನ್, ಆ ಸಿಚುವೇಶನ್ ಅಂದ್ರೆ ಏನೋ ಒಂದು ನಾನು ಹೇಳೋದಲ್ಲ, ಒಂದು ಎಲ್ಲಾ ಪಾಯಿಂಟ್ ಇಂದನೂ ಲಾಕ್ ಆಗಿದ್ದಾರೆ ಇವರು. ಆ ತರ ಒಂದು ಸಿಚುವೇಶನ್ ಬಂದು ಸಿಕ್ಕಾಕೊಂಡಿದ್ದಾರೆ. ಸೊ ಈಗ ಏನಾಗಿದೆ ಅಂದ್ರೆ ಇವರು ಒರಿಜಿನಲ್ ಆಗಿ ಇವ್ರ ಫೀಲಿಂಗ್ ನ ಆಚೆ ಹೇಳ್ಕೊಬೇಕು. ಅದು ನಿಮ್ಗೆ ಅದು ರಾ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ರೊಮ್ಯಾನ್ಸ್ ಸಾಂಗ್ ಅನ್ಕೊಳ್ಳಿ, ಆಗ ನೀವು ಒಂಥರ ಅದು ಪಾಲಿಶ್ಡ್ ಆಗಿ ಒಂಥರ ಡ್ಯೂಯೆಟ್ ರೊಮ್ಯಾನ್ಸ್ ಆಗಿ ಅದು ಪಾಲಿಶ್ಡ್ ಆಗಿ ಹೋಗುತ್ತೆ. ಬಟ್ ಇದು ನೋವಿದೆಯಲ್ಲ, ನೋವು ಯಾವತ್ತಿದ್ರು ರಾ ಆಗಿದ್ದಾಗಲೇ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋದು ಈಸಿ. ಹಂಗಾಗಿ ರಾ ವಾಯ್ಸ್ ಅದಂತ ಹೇಳ್ಬೇಕಾದ್ರೆ ಆಗ್ತಾನೆ ಆಂಟೋನಿ ದಾಸನ್ ಅವರು ಸ್ವಲ್ಪ ಇದಲ್ಲಿದ್ರಲ್ಲ. ಸೊ ಹಂಗಾಗಿ ಆಂಟೋನಿ ದಾಸನ್ ಫಿಕ್ಸ್ ಮಾಡಿದ್ವಿ. ಇಷ್ಟು ಚೆನ್ನಾಗಿ ಮ್ಯಾಚ್ ಆಯ್ತು ಆ ಸಿಚುವೇಶನ್ಗೆ, ಅವ್ರು ಆಡಿರೋ ರೀತಿ. ಆಮೇಲೆ ಅದೇ ನೀವು ಒಬ್ರು ಅಂತಲ್ಲ, ತುಂಬಾ ಜನನು ಅಷ್ಟೇ. ಈಗ 4 ಸಾಂಗ್ಗಳಲ್ಲಿ ಬೇಕಿತ್ತ ಒಂಥರ ಬರೀ ಕಮರ್ಷಿಯಲ್ ಆಗಿ ಮಾಸ್ ಸಾಂಗ್ ಅನ್ನೋ ತರ ಅದನ್ನು ಟ್ರೀಟ್ ಮಾಡ್ತಾರೆ. ಥಿಯೇಟರ್ ನೀವು ಅದು ವಿತ್ ನಾವು ಲಿರಿಕಲ್ 4 ಸಾಂಗ್. ಸೊ ನಾವು ಲಿರಿಕಲ್ ವಿಡಿಯೋ ಬಿಟ್ಟಿದೀವಿ ಇವಾಗ. ಆ ಸಾಂಗ್ ಸ್ಪೆಷಾಲಿಟಿ ಏನಂದ್ರೆ ಮಧ್ಯದಲ್ಲಿ ಉಪ್ಪಿ ಸರ್ದು ಸಿನಿಮಾ ಡೈಲಾಗ್ ಬರುತ್ತೆ ಆಗೈತು ಅಂತ. ಅದು ಹಿಂಗೆ ಆಕ್ಚುಲಿ ಲಿರಿಕ್ಸ್ ನಾನೇ ಬರ್ತಿದ್ದು, ಅದು ಕಂಪೋಸಿಂಗ್ ನಡೀತಾ ಇತ್ತು. ಈ 4 ಸಾಂಗ್ ಫಸ್ಟ್ ಸಾಂಗ್ ಕಂಪೋಸಿಂಗ್ ಅದೇ ನಡೀತಿದ್ದು. ಕೂತ್ಕೊಂಡು ಬರಿತಾ ನಾನು ಉಪ್ಪಿ ಸರ್ ಭಯಂಕರ ಫ್ಯಾನ್. ಅದು ಉಪ್ಪಿ ಸರ್ದು ಸಿನಿಮಾ ನೋಡೇ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಆ ಸೀಸನ್ ನಮ್ ಬ್ಯಾಚ್ ಏನಿದೆಯಲ್ಲ, ನಮ್ ಬ್ಯಾಚ್ ಅಲ್ಲಿ ಬಂದವರೆಲ್ಲ ಉಪ್ಪಿ ಸರ್ದು ಸಿನಿಮಾನೇ ಗೇಟ್ ಓಪನ್ ಮಾಡಿದ್ದು. ಕೊನೆಗೆ ಉಪ್ಪಿ ಸರ್ ಜೊತೆ ನಾನು ಫಿಲಮ್ ಅಲ್ಲಿ ಅಸೋಸಿಯೇಟ್ ಆಗೋ ಮಾಡಿದೆ. ಸೊ ಇವತ್ತು ಕೂಡ ನಾನು ಉಪ್ಪಿ ಸರ್ದ ಫ್ಯಾನು, ಎಸ್ಪೆಷಲಿ ಫಿಲಮ್ ಬಿಗ್ಗೆಸ್ಟ್ ಫ್ಯಾನು. ಅವ್ರದ್ದು ನಿಮ್ಮ ಮನತಲ್ಲೇ ಬರ್ತಾ ಇದೆ. ಸೊ ಅದು ತಲೆಯಲ್ಲಿ ಇತ್ತು ನನಗೆ ಆ ಸೀನ್. ಆಕ್ಚುಲಿ ಅದು ವೆರಿ ಕಮರ್ಷಿಯಲ್ ಮಾಸ್ ಸೀನ್ ಅಲ್ಲ ನಿಮ್ಗೆ. ಸೊ ಅದೇನಂತಾರೆ ನೇಚರೇ ಸಪೋರ್ಟ್ ಮಾಡ್ದಂಗೆ ಈ ಸಾಂಗ್ ಕರೆಕ್ಟ್ ಆಗಿ ಕೂಡ ಬಂತದ್ದು. ಸೊ ಆ ಸಿಚುವೇಶನ್ ಟಿವಿಲಿ ಬರ್ತಾ ಇರುತ್ತೆ, ಕರೆಕ್ಟ್ ಆಗಿ ಇವ್ರು ಲೈನ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಟಿವಿ ಹತ್ರ ಬರೋದಕ್ಕೂ ಟಿವಿಲಿ ಅದು ಬರ್ತಾ ಇರುತ್ತೆ ಅನ್ನೋ ತರದಲ್ಲಿ ಅದನ್ನ ವಿಜುವಲಿ ಟ್ರೀಟ್ ಮಾಡಿ ಒಂಥರ ಪ್ಯಾಕೇಜಿಂಗ್ ಆಗಿ ಚೆನ್ನಾಗಾಯ್ತು. ರೊಮ್ಯಾನ್ಸ್ ಅಲ್ಲಿ ಹೆಂಗೆ ಸರ್ ಸಿನಿಮಾ? ಸರ್ ರಾಜು ಸೀರೀಸ್ ಇಟ್ಕೊಡ್ಬೋದು ಸರ್ ನೆಕ್ಸ್ಟ್. ರಾಜು ಇಲ್ಲ, ಅದೇ ರೊಮ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಈ ಕತೆಗೆ ಕ್ಯಾರೆಕ್ಟರ್ ಏನ್ ಬೇಕೋ ಅದನ್ನ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ ಕೆಮಿಸ್ಟ್ರಿ ನೀವು ಇಬ್ಬರು ಮಧ್ಯೆ ಕೆಮಿಸ್ಟ್ರಿ ನೋಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಆ ಸಿಚುವೇಶನ್, ಆ ಕ್ಯಾರೆಕ್ಟರ್ಗೆ ಆ ಸೀನ್ ಏನ್ ಬೇಕೋ ಅದನ್ನ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಅಂದ್ರೆ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ. ಅದರ ಇವ್ರು ಹೆಂಗೆ ಗೊತ್ತಾ, ಇವರು ಈ ರೇಸಲ್ಲಿ ಓಡಕ್ ಕುದ್ರೆ
ನೀವು ಬಿಗಿಯಾಗಿ ಲಗಾಮ್ ಹಿಡಿದ್ರೆ ನೀವು ಕರೆಕ್ಟ್ ಆಗಿ ಟ್ರ್ಯಾಕ್ ಅಲ್ಲಿ ಸೂಪರ್ ಆಗಿ ಓಡ್ತಾರೆ. ಇಲ್ಲಾಂದ್ರೆ ಎಲ್ಲೆಲ್ಲೋ ಇಲ್ಲಾಂದ್ರೆ ಅಂದ್ರೆ ನಾ ಹೇಳ್ತಿದ್ದು ಅಡ್ರಿನಲಿನ್ ರಶ್ ಇರುತ್ತಲ್ಲ, ಈ ತುಂಬಾ ಎನರ್ಜಿ ಇದೆ ಇವ್ರ ಹತ್ರ. ಅಂದ್ರೆ ಎಲ್ಲಾ ಆಂಗಲ್ ಇಂದ ನಾನು ಹೇಳ್ತಾ ಇರೋದು, ಇವ್ರ ಸಿನಿಮಾ, ಇವ್ರದ್ದು ಪರ್ಸನಲ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಇವ್ರದ್ದು ಏನೋ ವಿಷಯಗಳು ಇರ್ತಲ್ಲ. ಸಿನಿಮಾನೇ ಅಂದ್ರೆ ಸಿನಿಮಾ ಬಿಟ್ಟು ಬೇರೆ ಮಾಡಂಗಿಲ್ಲ ಅಂತ ಏನಿಲ್ವಲ್ಲ. 108 ಅಟ್ ಎ ಟೈಮ್ ಮಲ್ಟಿ ಟಾಸ್ಕಿಂಗ್ ಮಾಡುವಂತ ಕೆಪಾಸಿಟಿ ಇರುವಂತ ವ್ಯಕ್ತಿ ಹಿಡ್ಕೋಬೇಕು ಎಲ್ಲದರಲ್ಲೂ. ಬಟ್ ಎಲ್ಲದನ್ನು ಕಿಂಗು. ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ನೊಂದೇನೋ ಬಿಸ್ನೆಸ್ ಅಂತ ಮಾಡೋಗ್ತಾರ, ಅದ್ರಲ್ಲೂ ನಾಲೆಡ್ಜ್ ಸೂಪರ್. ಈಗ ಸಿನಿಮಾ ಬೇಸಿಕಲಿ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಅಂಡ್ ಮೂವಿ ಎರಡೂ ಇದೆ. ಮೂವಿನೇ ಒಂದಿಲ್ಲ, ನಿಮಗೆ ಗೊತ್ತಲ್ಲ, ಮೂವಿ ಜೊತೆ ಒಂದು ಬಿ ಪ್ಲಾನ್ ಇರ್ಲೇಬೇಕು. ಮೂವಿನೇ ಇದು ಮಾಡೋಕ್ಕಾಗಲ್ಲ. ಎಲ್ಲ ಒಂಥರ ಯಾವ್ದು ಒಳ್ಳೆ, ನಾನು ಖುಷಿ ನನಗೆ ಅಗ್ರಿಕಲ್ಚರ್ ತುಂಬಾ ಖುಷಿ ಕೊಡೋದು ಅಗ್ರಿಕಲ್ಚರ್. ನಾನೊಂದು ರೈತ ಕುಟುಂಬದಿಂದ ಯಾವುದು ಚಿಕ್ಕಮಂಗ್ಳೂರು ನಮ್ದು ಕಾಫಿ ತೋಟ ಎಲ್ಲ ಇದೆ. ಇನ್ನು ಬಂದ್ರೆ ಬಿಸ್ನೆಸ್ ಎಲ್ಲ ಇದೆ. ಸೊ ಫಿಲ್ಮ್ ಜೊತೆಗೆ ಬಿಸ್ನೆಸ್. ಫಿಲ್ಮ್ ಅಂದ್ರೆ ನಾವು ಎವ್ರಿ ಡೇ ಫಿಲ್ಮೇ ಮಾಡಲ್ಲ ಶೂಟಿಂಗ್. ಈ ಶೂಟಿಂಗ್ ಮುಗಿದ ಗ್ಯಾಪ್ ಅಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಲೇಬೇಕಲ್ವಾ. ಬಿಸ್ನೆಸ್ ಇದ್ರೇನೆ ಫಿಲ್ಮ್ ಇದ್ರೆ ಬಿಸ್ನೆಸ್, ಎಲ್ಲ ಒಂಥರ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಬಟ್ ಎಲ್ಲದಕ್ಕಿಂತ ನಮ್ಗೆ ತುಂಬಾ ಖುಷಿಯಾಗಿ ಕೊಡೋದು ನೇಚರ್, ಅಗ್ರಿಕಲ್ಚರ್. ಅದು ಸ್ವಲ್ಪ ಫ್ರೀ ಸಿಕ್ಕಿದಾಗ ಊರಿಗೆ ಹೋಗ್ತೀನಿ, ಅಥವಾ ಅಗ್ರಿಕಲ್ಚರ್ ಅಂದ್ರೆ ಅವ್ರ ಕೆಲಸದವ್ರ ಜೊತೆ ಉಟ್ಕೊಂಡು ಕೆಲಸ ಮಾಡ್ಕೊಂಡು ಮತ್ತೆ ಬೆಂಗಳೂರು ಬರ್ತೀನಿ, ಮೂವಿ ಮಾಡ್ತೀನಿ. ಎಲ್ಲ ತರ ಎಲ್ಲದರಲ್ಲೂ ನಿಮ್ಗೆ ಇದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಇದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸೀನ್ ಬರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಇವ್ರಿಗೂ ಮತ್ತೆ ರವಿಶಂಕರ್ ಸರ್ ವಿಲನ್ ಇಬ್ರಿಗೊಂದು ಯಾವ್ದೊಂದು ಸ್ಟ್ರಾಂಗ್ ಎಮೋಷನ್ ಪಾಯಿಂಟ್ ನ ಅವ್ರು ಹೋಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಏನೋ ಒಂದು ಕ್ಯಾಟ್ ಅಂಡ್ ಮೌಸ್ ಥರದಲ್ಲಿ ಹೋಗುತ್ತೆ ಸೆಕೆಂಡ್ ಹಾಫ್. ಇವ್ರು ಅವ್ರಿಗೇನೋ ಟಕ್ಕರ್ ಕೊಡೋದು, ಅದಕ್ಕೆ ರಿವೆಂಜ್ಗೆ ಇವ್ರಿಗೇನೋ ಟಕ್ಕರ್ ಕೊಡೋದು, ಈ ಥರದೆಲ್ಲ ಬರ್ತಾ ಹೋಗುತ್ತೆ. ಒಂದು ಪಾಯಿಂಟಲ್ಲಿ ಅವ್ರು ಇವ್ರನ್ನ ಕ್ಯಾಚ್ ಮಾಡ್ತಾರೆ. ಕ್ಯಾಚ್ ಮಾಡ್ಕೊಂಡಾಗ ನಿಮಗೆ ಒಂದು ಸೀನ್ ಬರುತ್ತೆ, ಅದರಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಟೋಟಲ್ ಎಮೋಷನಲ್ ಸೀನ್ ಅದು. ಆ ಎಮೋಷನಲ್ ಸೀನ್ ಪರ್ಫಾರ್ಮ್ ತುಂಬ ಹಕ್ಕದಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಆಲ್ಮೋಸ್ಟ್ ನ್ಯೂಡ್ ಆ ಸೀನಲ್ಲಿ. ಇವರೆಲ್ಲ ಇದಕ್ಕಿಂತ ಆ ಸೀನ್ಗಿಂತ ಮುಂಚೆ ಏನೋ ಒಂದು ವಿಷಯ ಆಗಿರುತ್ತೆ. ಆ ವಿಷಯಕ್ಕೋಸ್ಕರ ಇವ್ರನ್ನ ಬೆತ್ತಲೆ ಮಾಡಿರ್ತಾರೆ ಆ ಕ್ಯಾರೆಕ್ಟರ್. ಸೊ ನಿಮಗೆ ಅಷ್ಟು ಜನ ಪೂರ್ತಿ ಬೆತ್ತಲೆ ಅಲ್ಲ, ಬಟ್ ನಿಮ್ಗೆ ಆ ಒಂದು ಆ ಮುಜುಗರ ಬಿಟ್ಟು ಅಷ್ಟು ಜನದ ಮಧ್ಯದಲ್ಲಿ ನಿಮ್ಗೆ ಆ ತರ ಬಾಡಿಲಿ ಅದು ರವಿಶಂಕರ್ ಸರ್ ನೀವು ಈ ದಿಗ್ಗಜ ಅವ್ರು ಬಂದ್ರೆ ವಿಲನ್ ಪಾಯಿಂಟ್ ಆಫ್ ವ್ಯೂ. ಸೊ ನೀವು ಎಮೋಷನ್ ನ ಎಮೋಟ್ ಮಾಡೋದಿದೆಯಲ್ಲ, ಅಂದ್ರೆ ಆ ಮುಜುಗರಗಳನ್ನ ಬಿಟ್ಟು ನೀವು ಎಮೋಷನ್ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಆ ಸೀನ್ ಮಾತ್ರ ನಿಮ್ಗೆ ತಿಂದಾಕೊಂಡ್ಬಿಡ್ತಾರೆ. ನಾನೊಂದು ಡೈಲಾಗ್ ಕೇಳಿದೆ, ಅದೊಂದು ಕೆಂಪೇಗೌಡದಲ್ಲಿ ಸುದೀಪ್ ಸರ್ ಹತ್ರ ಹೊಡ್ಸ್ಕೊಂಡು ಹೋಗೋ ತರ ಒಂದು ಅದೇನೋ ಒಂದು ಡೈಲಾಗ್. ಅದ್ರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಅದನ್ನ ಹೇಳಲ್ಲ, ಇವ್ರನ್ನ ನೋಡಿ ಅವ್ರು ಹೇಳ್ತಾರೆ, ಅಂದ್ರೆ ಫಸ್ಟ್ ನೋಡಕ್ ಒಳ್ಳೆ ಫಸ್ಟ್ ರ್ಯಾಂಕ್ ರಾಜು ತರ ಇದಾನೆ, ಇವನ್ ಆ ಕೆಲಸ ಮಾಡೋದ್ನ ಅಂತ. ಅದಕ್ಕೆ ಎದುರುಗಡೆ ನಿಂತ್ಕೊಂಡು ನೀವ್ ಅನ್ಸುತ್ತೆ ಫಸ್ಟ್ ಟೈಮ್ ಈ ತರ ಅದಕ್ಕೆ ಇವ್ರು ಕೌಂಟರ್ ಕೊಡೋದು. ನೋಡಕ್ ಒಳ್ಳೆ ಸುದೀಪ್ ಅವ್ರ ಸಿನಿಮಾ ಕೆಂಪೇಗೌಡ ಫಿಲಮ್ ಅಲ್ಲಿ ಅಟ್ಯಾಚ್ಕೊಂಡು ಓದೈತೀರ ಆರ್ಮುಗಂ ತರ ಇದೆ, ನೀನ್ ಅವನ ಅಂತ ಇವ್ರು ಕೌಂಟರ್ ಕೊಡೋದು. ಸೂಪರ್. ಸೊ ಫೈನಲ್ ಆಗಿ ಡಿಸೆಂಬರ್ 27. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಇಲ್ಲ, ರಾಜು ಜೇಮ್ಸ್ ಬಾಂಡ್ ರಾಜು ಜೇಮ್ಸ್ ಬಾಂಡ್ ಆಗಿ ನಾನು ಡಿಸೆಂಬರ್ 27ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ದಯವಿಟ್ಟು ಚಿತ್ರ ನಾನು ಥಿಯೇಟ್ರಲ್ಲೇ ಬಂದು ನೋಡಿ, ಗೆಲ್ಲಿಸಿ. 100% ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ನಾವಂತೂ ನಿಮ್ಮ ಪೈಸಾ ವಸೂಲ್ ಅಂತ ಹೇಳ್ಬೋದು. 4 ಜನಕ್ಕೆ ಹೇಳಿ ಥಿಯೇಟ್ರಲ್ಲೇ ಫಿಲ್ಮ್ ನೋಡಿ, ಕನ್ನಡ ಫಿಲ್ಮ್ನ ಗೆಲ್ಲಿಸಿ. ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಒಳ್ಳೆ ಫಿಲ್ಮ್ಗಳು ಬರಬೇಕು, ಕನ್ನಡ ಇಂಡಸ್ಟ್ರಿ ಸೂಪರ್ ಡೂಪರ್ ಆಗಬೇಕು, ನಂಬರ್ 1 ಆಗಬೇಕು. ಸೊ 27ಕ್ಕೆಲ್ಲ ಬನ್ನಿ, ಒಟ್ಟಿಗೆ ಮೂವಿ ನೋಡೋಣ ಅಂತ ಕೇಳ್ಕೊತೀನಿ. ಅದೇ ಈಗ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಸೊ ಡಿಸೆಂಬರ್ 27ಕ್ಕೆ ನಮ್ಮ ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಒಂದು ಘಂಟಾಘೋಷವಾಗಿ ಹೇಳ್ತೀನಿ ನಾನು, ನೀವು ಯಾವುದೇ ಮುಜುಗರ ಇಲ್ಲದೆ ಸಂಪೂರ್ಣ ಫ್ಯಾಮಿಲಿ ಕೂತ್ಕೊಂಡು ಈಸಿಯಾಗಿ ಸಿನಿಮಾ ನೋಡೋ ಅಂತ ಒಂದು ನಮ್ಮ ಕತೆ, ಯಾವುದೋ ನಮ್ಮ ರಾಜು ಜೇಮ್ಸ್ ಬಾಂಡ್. ಮುಜುಗರ ಪಡೆದೆ ನೀವು ನಕ್ಕೊಂಡು ಹೋಗ್ಬೋದು. 5 ಮಿನಿಟ್ಸ್ ಇದೆ ಸಿನಿಮಾ, 2 ಅವರ್ 5 ನಿಮಿಷ ಇದೆ ಸಿನಿಮಾ. 2 ಅವರ್ 5 ನಿಮಿಷದಲ್ಲಿ ಹೆಚ್ಚು ಕಮ್ಮಿ ನಿಮ್ಗೆ 40 ನಿಮಿಷ ಕಾಮಿಡಿ ಇದೆ, ಲಾಫ್ಟರ್ ರಿಯಾಕ್ಟ್. ನಿಮ್ಗೆ ಹೇಳ್ದಂಗೆ ಎಷ್ಟು ಒಳ್ಳೆ ತಾರಾ ಬಳಗ ಇದೆ. ಎಲ್ಲಾನು ನೀವು ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ನೀವು ಅವ್ರನ್ನ ನೋಡಿ ಎಂಜಾಯ್ ಮಾಡ್ಬೋದು. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್. ವರ್ಷದ ಕೊನೆನ ನೀವು ಒಂದು ಒಳ್ಳೆ ಲಾಫ್ಟರ್ ನೋಟಲ್ಲಿ ಎಂಡ್ ಮಾಡ್ಬೋದು. ಆ ಪ್ರಾಮಿಸ್ ಅಂತ ನಾನು ಖಂಡಿತ ಮಾಡ್ತೀನಿ. ಡಿಸೆಂಬರ್ 27ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ. ಮಿಸ್ ಮಾಡೋದು ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ಸೊ ಅಷ್ಟೇ ನಾನು ಕೇಳ್ಕೊಳಕ್ಕೆ ಇಷ್ಟ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅದ್ಭುತ ಪ್ರದರ್ಶನ ಖಂಡಿತ ನಾವು ಕೊಡೋಕೆ. ಥ್ಯಾಂಕ್ ಯು ಸೊ ಮಚ್.